ಹಣಕಾಸು ಆಯೋಗದ ಅಧ್ಯಕ್ಷರಿಗೆ, ಸಂಸತ್ ಸದಸ್ಯರಿಗೆಲ್ಲರೂ ಸಹ ನಾನು ಜಿಲ್ಲಾ ಆಡಳಿತ ವತಿಯಿಂದ ಸ್ವಾಗತವನ್ನು ಕೋರ್ತಾ ಈಗ ರಾಷ್ಟ್ರ ಧ್ವಜವನ್ನ ಅರಳಿಸುವಂತ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನ ಗೌರವ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು, ಗ್ರಾಹಕರ ವ್ಯವಹಾರ ಸಚಿವರಾಗಿರ್ತಕ್ಕಂಥ ರಾಷ್ಟ್ರೀಯ ವಂದನಾ ಶಾಸ್ತ್ರ ಈಗ ನಾಡಗೀತೆ ಸಿದ್ದಯ್ಯ ಮತ್ತು ತಂಡದವರಿಂದ ನಾಡಗೀತೆಯನ್ನು ಹಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಒಂದಿನ ಗಣಿಯೇ, ರಾಘವ ಮಧುಸೂದನ ತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾದೇಶ, ಹಸುವಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಅಪಿಲ ಪತಂಗದ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ವನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ಮ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೌಟಿಲೆಗಳ ಪುಣ್ಯ ರಾಮ, ಆನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ, ಐಲಕ ಹೊಯ್ಸಳರಾಳಿದ ನಾಡೆ, ಕಂಕಣ ಜಗನರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಮಾನಸಿಕ ಜೈ ಹೋಲುವ ದೊರೆಗಳ ಧಾಮ, ಕಾಯಕ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಾಡಗೀತೆಯನ್ನು ನಡೆಸಿದಂತಹ ಸಿದ್ದಯ್ಯ ಮತ್ತು ತಂಡದ ಅಭಿನಂದನೆಗಳು. ಈಗ ಪುಷ್ಪಾರ್ಚನೆ ಕಾರ್ಯಕ್ರಮ ಮಹಾತ್ಮ ಗಾಂಧಿ ನಂತರ ಪೆರೇಡ್ ಪರಿವೀಕ್ಷಣೆ ಎಲ್ಲ ತಂಡಗಳು ಸಿದ್ಧವಾಗಿದೆ. ಪೆರೇಡ್ ಪರೀಕ್ಷಣೆ ನಡೆಯಲಿದೆ. ಈಗ ಗೌರವ ಸಚಿವರಿಂದ, ಸಂಸತ್ ಸದಸ್ಯರಿಂದ ಹಾಗೂ ವಿವಿಧ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ತಾಲೂಕು ಮಟ್ಟದ ಅಧ್ಯಕ್ಷರು ಮತ್ತು ಹಣಕಾಸು ಆಯೋಗದ ಅಧ್ಯಕ್ಷರಿಂದ ಡಾಕ್ಟರ್ ಅಂಬೇಡ್ಕರ್ ಜಿಯವರ ಭಾವಚಿತ್ರಕ್ಕೆ ಹಾಗೂ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನಾ ಕಾರ್ಯಕ್ರಮ ನಡೀತದೆ. ಇದರೊಂದಿಗೆ ಗೌರವಿತ ಜಿಲ್ಲಾಧಿಕಾರಿಗಳು, ಗೌರವಿತ ನಮ್ಮ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಗೌರವಿತ ನಮ್ಮ SP ಸಾಹೇಬ್ರವರು ಎಲ್ಲರೂ ಸೇರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನಾ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಇದಾದ ಮೇಲೆ ಪೆರೇಡ್ ಪರಿವೀಕ್ಷಣೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಆತ್ಮೀಯ ಬಂಧುಗಳೇ, ಪೆರೇಡ್ ಕಮಾಂಡ್ ಆಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಅವರು ಗೌರವಿತ ಸಚಿವರಲ್ಲಿ ನಮ್ಮ SP ಸಾಹೇಬ್ರವರ ಬಹಳಷ್ಟು ಶ್ರಮದಿಂದ
ನೂತನವಾಗಿರ್ತಕ್ಕಂಥ ಈ ವಾಹನ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕದ್ದು ನಮಗೆ ಹೆಮ್ಮೆಯ ವಿಚಾರ. ಪ್ರಪ್ರಥಮವಾಗಿ ಗೌರವ ಸಚಿವರು ಈ ಒಂದು ವಾಹನವನ್ನು ಏರಿ ಅಲಂಕೃತಗೊಂಡಿರ್ತಕ್ಕಂಥ ಈ ವಾಹನದಲ್ಲಿ ಎಲ್ಲ 29 ತುಕಡಿಗಳು, ಒಟ್ಟು 6 ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಿವಿಧ ಆರಕ್ಷಕ ಠಾಣೆಯ ಸಿಬ್ಬಂದಿಯ ತಂಡ, ಹಾಗೆ ಇನ್ನು ಉಳಿದಿರ್ತಕ್ಕಂಥ 23 ತಂಡಗಳು ನಮ್ಮ ದೇವನಹಳ್ಳಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯ ಆಸೆ ನಮಗೆ ಹೃದಯದಲ್ಲಿ ಹುಟ್ಟುತ್ತಾ ಇದೆ ಎಂಬತಕ್ಕಂಥ ಆಸೆಯನ್ನು ನಾವು ವ್ಯಕ್ತಪಡಿಸ್ತಾ ಪ್ರಥಮ ತಂಡಕ್ಕೆ ಶುಭಾಶಯವನ್ನು ಕೋರಿದಂತ ಗೌರವ ಸಚಿವರಿಗೆ ಧನ್ಯವಾದಗಳು. ಈಗ ಎರಡನೇ ತಂಡವಾಗಿ ದುಂಡಪ್ಪ ಭಾರತೀಯರು ಆನೇಕಲ್ ಉಪವಿಭಾಗ ತಂಡ ಮತ್ತು ನಮ್ಮ ಶಾಲಾ ತಂಡದವರು ನಿಂತಿದ್ದಾರೆ. ಎಲ್ಲ ತಂಡದ ನಾಯಕರು ಗೌರವ ವಂದನೆ ಸಲ್ಲಿಸಿದ್ದಾರೆ. ಅವ್ರಿಗೂ ಶುಭಾಶಯ ಕೋರಿದಂತಹ ಸಚಿವರಿಗೆ ಅಭಿನಂದನೆಗಳು. ಹಾಗೆ ಮೂರನೇ ತಂಡವಾಗಿ ಸುನಿಲ್ ಕುಮಾರ್ ಅವರು ಈ ತಂಡದ ನೇತೃತ್ವ ವಹಿಸಿದ್ದಾರೆ. ಅವರಿಗೂ ಸಹ ಗೌರವವನ್ನು ಸಲ್ಲಿಸಿ ಅವ್ರಿಗೂ ಶುಭಾಶಯವನ್ನು ಕೋರಿದಂತಹ ತಂಡಕ್ಕೆ ಅಭಿನಂದನೆಗಳು. ನಾಲ್ಕನೇ ತಂಡವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ತಂಡದ ನಾಯಕಿ ವರಲಕ್ಷ್ಮಿಯವರು ಗೌರವ ಸಚಿವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಅವರು ಸಹ ಶುಭಾಶಯವನ್ನು ಕೋರಿ ಈಗ 5ನೇ ತಂಡದ ಪರಿವೀಕ್ಷಣೆ ಕಾರ್ಯಕ್ರಮ ನಡೀತಿದೆ. 5ನೇ ತಂಡದ ನಾಯಕರು ನಾರಾಯಣ್ ಮಾನ್ಯ ಸಚಿವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ 6ನೇ ತಂಡವಾಗಿ ನೆಲಮಂಗಲ ಉಪವಿಭಾಗ ನಂಜೇನೂರು ಈ ತಂಡದ ಮೇಲುಸ್ತುವಾರಿಯನ್ನು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಶಾಲಾ ತಂಡಗಳು ಸಹ ತಂಡದ ನಾಯಕರು ನೀಡಿದಂತೆ ಗೌರವವನ್ನು ಸ್ವೀಕಾರ ಮಾಡಿ ಅವ್ರಿಗೂ ಸಹ ಶುಭಾಶಯ ಕೋರಿ ಮುಂದೆ ಈಗ 7ನೇ ತಂಡವಾಗಿ ನಮ್ಮ ವಿವಿಧ ಶಾಲೆಗಳಿರ್ತಕ್ಕಂಥ NCC ತಂಡದ ನಾಯಕರು ಗೌರವ ಸಚಿವರಿಗೆ ಗೌರವ ನೀಡಿದ್ದಾರೆ. ಹಾಗೆ 8ನೇ ತಂಡವಾಗಿ ನಮ್ಮ NCC ತಂಡದ ನಾಯಕರು ಗೌರವ ವಂದನೆಯನ್ನ ನೀಡ್ತಾ ಇದ್ದಾರೆ. ಒಟ್ಟು 29 ತಂಡಗಳು ಈ ಒಂದು ಅಂತಿಮ ಪ್ರದರ್ಶನ ಪಥಸಂಚಲನ ಮಾಡೋದಕ್ಕೆ ಶಿಸ್ತುಬದ್ಧವಾಗಿ ನಿಂತು ಈ ಒಂದು ಪರಿವೀಕ್ಷಣೆಯಲ್ಲಿ ಗೌರವ ಸಚಿವರಿಗೆ ತಂಡದ ನಾಯಕರು ಗೌರವ ರಕ್ಷೆಯನ್ನು ನೀಡುವ ಮುಖಾಂತರ ನಮ್ಮ ಸಾಮರ್ಥ್ಯವನ್ನು ನೀಡಿ ಕೆಲವೇ ಕ್ಷಣಗಳಲ್ಲಿ ನೀವು ಇಲ್ಲಿ ಪ್ರದರ್ಶನ ಮಾಡುವಂತಹ ಅವಕಾಶ, ಇಂತಹ ಸುಂದರ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ನಾವು ನಿಜವಾಗಲೂ ಕೆಂಪುಕೋಟೆಯ ಬಳಿ ಬೆಂಗಳೂರು ಮಾಣಿಕ್ ಶಾ ಪರೇಡ್ ಅಲ್ಲಿ ಇಷ್ಟು ಶಿಸ್ತುಬದ್ಧವಾಗಿ ನಿಂತಕ್ಕಂಥ ತುಕಡಿಗಳನ್ನು ನೀವು ನೋಡಿದ್ದೇವೆ. ಅದನ್ನ ನೆನಪಿಸುವಂತಹ ಕಾರ್ಯಕ್ರಮ ನಮ್ಮ ಜಿಲ್ಲಾ ಆಡಳಿತ ವತಿಯಿಂದ ಇಲ್ಲಿ ಆಯೋಜನೆಗೊಳ್ಳಿರ್ತಕ್ಕಂಥ ನಿಜವಾಗಲೂ ಹೆಮ್ಮೆಯ ವಿಚಾರ. ಪ್ರತಿ ವರ್ಷವೂ ಸಹ ಇಂತಹ ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಆಡಳಿತ ಮುನ್ನುಡಿ ಬರಿತಾ ಇರ್ತಕ್ಕಂಥ ನೋಡಿದ್ರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ನಾವು ಸಹ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಆಸೆಯು ಉಕ್ಕಿ ಬರ್ತಾ ಇದೆ ಎಂಬತಕ್ಕಂಥ ಒಂದು ಮಾತನ್ನ ನಾನು ಹೇಳುವ ಮುಖಾಂತರ ಮಾನ್ಯರೇ, ಪರಿವೀಕ್ಷಣೆ ಭುಜಾ ಶಸ್ತ್ರ ಮಾರ್ಗವಾಗಿ ಬಲಕ್ಕೆ ತಿರುಗಲು 3ರಲ್ಲಿ 3ರಂತೆ ಬಲಕ್ಕೆ ತಿರುಗಿ ತುಕಡಿಗಳು ಸುಮಾರು 5 ದಿನಗಳ ಕಾಲ ತಾಲೀಮನ್ನ ರಿಹರ್ಸಲ್ ಅನ್ನ ಮುಗಿಸಿ ಅಂತಿಮವಾಗಿರ್ತಕ್ಕಂಥ ಪ್ರದರ್ಶನವನ್ನ ನೀಡೋದಕ್ಕೆ ಬಹಳ ಶಿಸ್ತುಬದ್ಧವಾಗಿ ವಾದ್ಯಕ್ಕೆ ತಕ್ಕನ ಹಾಗೆ ಹೆಜ್ಜೆಯನ್ನು ಹಾಕುತ್ತಾ ವಿಶೇಷವಾಗಿರ್ತಕ್ಕಂಥ ಸಮವಸ್ತ್ರಗಳನ್ನು ತೊಟ್ಟು ಹಾಗೆ ನಮ್ಮೆಲ್ಲರ ಬೆಚ್ಚಗಿಗೆ ಪಾತ್ರವಾಗಿರ್ತಕ್ಕಂಥ ಎಲ್ಲ 29 ತುಕಡಿಗಳು ಈಗ ಗೌರವಾನ್ವಿತ ಸಚಿವರಿಗೆ ಹಾಗೂ ಗೌರವಾನ್ವಿತ ಸಂಸತ್ ಸದಸ್ಯರಿಗೆ, ಗೌರವಾನ್ವಿತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಿಗೆ, ವಿವಿಧ ಸಂಘ ಸಂಸ್ಥೆಗಳ ಹಾಗೂ ವಿವಿಧ ಮಂಡಳಿಗಳ ಅಧ್ಯಕ್ಷರಿಗೆ ಹಾಗೂ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ವೃಂದಕ್ಕೆ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರಗಳ ಹಿರಿಯರಿಗೆ ಗೌರವ ವಂದನೆಯನ್ನ ಸಲ್ಲಿಸಲು ಆಗಮಿಸ್ತಾ ಇರ್ತಕ್ಕಂಥ ತಂಡ ಪ್ರಪ್ರಥಮ ತಂಡವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡದ ನಾಯಕ ರಾಘವೇಂದ್ರ ಪಾಟೀಲ್ ರವರು ಈ ಎಲ್ಲ ತಂಡಗಳ ಪರೇಡ್ ಕಮಾಂಡರ್ ಆಗಿ ಶ್ರೀಯುತ ಶಿವಕುಮಾರ್ ಅವರು ಖಡ್ಗಧಾರಿಗಳಾಗಿ, ಹಾಗೆ ಸಹ ಪರೇಡ್ ಕಮಾಂಡರ್ ಆಗಿ ಶ್ರೀಯುತ ಭೈರೇಶ್ ಅವರು ಈ ಎಲ್ಲ ತಂಡಗಳನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಪ್ರಪ್ರಥಮವಾಗಿ ಶ್ರೀಯುತ ಶಿವಕುಮಾರ್ ಅವರು ಪರೇಡ್ ಕಮಾಂಡರ್ ಅವರು ಗೌರವ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿದ್ದಾರೆ. ಅದನ್ನು ಹಿಂಬಾಲಿಸಿ ಭೈರೇಶ್ ಅವರು ಸಹ ಗೌರವವನ್ನು ಸಲ್ಲಿಸಿ ಈಗ ಪ್ರಪ್ರಥಮ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ DR ವಿಭಾಗ ರಾಘವೇಂದ್ರ ಪಾಟೀಲ್ ರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ವಂದನೆ ನೀಡಿದಂಥ ತಂಡಕ್ಕೆ ಅಭಿನಂದನೆಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ ಆನೇಕಲ್ ಉಪವಿಭಾಗ ತಂಡದ ನಾಯಕ ದುಂಡಪ್ಪ ಬಾರ್ಕಿ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ವಂದನೆ ಸಲ್ಲಿಸಿದಂತಹ ತಂಡಕ್ಕೆ ಅಭಿನಂದನೆಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ ದೊಡ್ಡಬಳ್ಳಾಪುರ ಉಪವಿಭಾಗ
ತಂಡ, ತಂಡದ ನಾಯಕ ಸುನಿಲ್ ಕುಮಾರ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವವನ್ನು ಸಲ್ಲಿಸಿದ ತಂಡ ದೊಡ್ಡಬಳ್ಳಾಪುರ ಉಪವಿಭಾಗ ತಂಡ, ಅವರಿಗೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಹಿಳಾ ತಂಡದ ನಾಯಕಿ ವರಲಕ್ಷ್ಮಿ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವಾನ್ವಿತ ಸಚಿವರಿಗೆ ಗೌರವವನ್ನು ಸಲ್ಲಿಸಿದಂತ ಮಹಿಳಾ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ ಹೊಸಕೋಟೆ ಉಪವಿಭಾಗ ತಂಡದ ನಾಯಕ ನಾರಾಯಣ ಸ್ವಾಮಿ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವಾನ್ವಿತ ಸಚಿವರಿಗೆ ಗೌರವ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ ನೆಲಮಂಗಲ ವಿಭಾಗ ತಂಡದ ನಾಯಕ ನಂಜಯ್ಯ ಅವರ ಆಜ್ಞೆ ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಅಭಿನಂದನೆಗಳು. ಈಗ ನಮ್ಮ ಶಾಲಾ ತಂಡಗಳು ಪ್ರಪ್ರಥಮವಾಗಿ MEM ಕನ್ನಮಂಗಲ ಶಾಲೆಯ ತಂಡ, NCC ತಂಡದ ನಾಯಕಿ ಅನನ್ಯ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ NCC ತಂಡ ಗೌರವವನ್ನು ನೀಡಿದ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ ಜ್ಞಾನದೀಪ ಅಕಾಡೆಮಿ ಶಾಲೆಯ ತಂಡ, NCC ತಂಡದ ನಾಯಕ ಲಿಖಿತ್ ಯಾದವ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವವನ್ನು ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲೆ ತಂಡ, ಭಾರತ ಸೇವಾದಳದ ತಂಡದ ನಾಯಕಿ ಕಾವ್ಯರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ಒಂದೇ ಸಲ್ಲಿಸಿದಂತ ತಂಡಕ್ಕೆ ಅಭಿನಂದನೆಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ GHPS ಕೊರಚಪಾಳ್ಯ ಶಾಲೆಯ ಭಾರತ ಸೇವಾದಳ ತಂಡದ ನಾಯಕಿ ಯಾಸ್ಮಿನ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಲ್ಲಿಸಿದ ತಂಡಕ್ಕೆ ಅಭಿನಂದನೆಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ VVK ವಾಣಿ ವಿದ್ಯಾ ಕೇಂದ್ರ ಸ್ಕೌಟ್ ಅಂಡ್ ಗೈಡ್ ತಂಡದ ನಾಯಕ ಹನುಮಂತರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವವನ್ನು ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದಾದ ನಂತರ ಗ್ರಾಮಾಂತರ ಪ್ರೌಢಶಾಲೆ ತಂಡ, ಸ್ಕೌಟ್ ಅಂಡ್ ಗೈಡ್ ತಂಡದ ನಾಯಕಿ ಶಾಂತರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವವನ್ನು ಸಲ್ಲಿಸಿದ ತಂಡ ಗ್ರಾಮಾಂತರ ಪ್ರೌಢಶಾಲೆ ಸ್ಕೌಟ್ ಅಂಡ್ ಗೈಡ್ ತಂಡ. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ MEM ಕನ್ನಮಂಗಲ ಹಿರಿಯ ಪ್ರಾಥಮಿಕ ಶಾಲಾ ತಂಡದ ನಾಯಕಿ ನಿಸರ್ಗರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವ ಸಚಿವರಿಗೆ ಗೌರವವನ್ನು ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಜ್ಞಾನದೀಪ ಅಕಾಡೆಮಿ ಶಾಲೆಯ ತಂಡದ ನಾಯಕ ತರುಣ್ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವವನ್ನು ಸಲ್ಲಿಸಿದ ತಂಡಕ್ಕೆ ಅಭಿನಂದನೆಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ SLS ಶಾಲೆಯ ತಂಡದ ನಾಯಕಿ ಜೀವಿತಾ ಇದೀಗ ತಾನೇ ಗೌರವವನ್ನು ಸಲ್ಲಿಸತಕ್ಕ ತಂಡ SLS ಶಾಲೆಯ ತಂಡ ಜೀವಿತ ಅವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವಿತ ಸಚಿವರಿಗೆ ವಂದನೆ ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಾ ತಂಡ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯ ತಂಡದ ನಾಯಕಿ ಲೇಖಾ ಸ್ಫೂರ್ತಿ SK ಅವರ ತಂಡ ಇದೀಗ ತಾನೇ ಗೌರವವನ್ನು ಸಲ್ಲಿಸಿ ತಳ್ತಾ ಇದೆ. ಅವರಿಗೆ ಅಭಿನಂದನೆಗಳು ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯ ತಂಡಕ್ಕೆ. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ MEM ಪ್ರೌಢಶಾಲಾ ವಿಭಾಗ ತಂಡ ಇದೀಗ ತಾನೇ ಗೌರವವನ್ನು ಸಲ್ಲಿಸಿ ಮುಂದೆ ತಳ್ತಾ ಇದೆ. ಅವರಿಗೆ ತಂಡದ ನಾಯಕಿ ಚೈತನ್ಯ ಅವರಿಗೆ ಅಭಿನಂದನೆಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಜ್ಞಾನಜ್ಯೋತಿ ಶಾಲೆ ಬೈಚಾಪುರ ತಂಡದ ನಾಯಕಿ ಸುಪಿಯರವರ ಆಜ್ಞೆ ಪರಿಪಾಲನೆ ಗೌರವವನ್ನು ನೀಡಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ಕೊರಚಪಾಳ್ಯ ಹಿರಿಯ ಪ್ರಾಥಮಿಕ ಶಾಲಾ ತಂಡದ ನಾಯಕಿ ಅಕ್ಷಿತರವರು ಗೌರವವನ್ನು ಸಲ್ಲಿಸಿ ಮುಂದೆ ತಡೆದ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ GGHS ದೇವನಹಳ್ಳಿ ದೈವಶ್ರೀ ಅವರು ಇದೀಗ ತಂಡಕ್ಕೆ ಆಜ್ಞೆಯನ್ನು ಕೊಟ್ಟು ಗೌರವ ಸಚಿವರಿಗೆ ಗೌರವವನ್ನು ಸಲ್ಲಿಸಿ ಮುಂದೆ ತಡೆತಾ ಇದೆ. ಅಭಿನಂದನೆಗಳು. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ಕಾರ್ಮನ್ ಆಂಗ್ಲ ಶಾಲೆಯ ತಂಡದ ನಾಯಕಿ ಯುಕ್ತಿರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವವನ್ನು ಸಲ್ಲಿಸತಕ್ಕ ತಂಡ ಕಾರ್ಮನ್ ಆಂಗ್ಲ ಶಾಲೆಯ ತಂಡ. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ಶಾಂತಿನಿಕೇತನ್ ಶಾಲೆಯ ತಂಡದ ನಾಯಕಿ ಹರ್ಷಿಕರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವವನ್ನು ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ಸ್ಟರ್ಲಿಂಗ್ ಆಂಗ್ಲ ಶಾಲೆಯ ತಂಡದ ನಾಯಕಿ ಹಿಮಾ ಬಿಂದುರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವವನ್ನು ಸಲ್ಲಿಸಿದ ತಂಡ ಸ್ಟರ್ಲಿಂಗ್ ಆಂಗ್ಲ ಶಾಲೆ. ಅದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ನ್ಯೂ ಶಾರದಾ ಪಬ್ಲಿಕ್ ಶಾಲೆ ತಂಡದ ನಾಯಕ ವಿನೋದ್ ರವರು ಗೌರವಿತ ಸಚಿವರಿಗೆ ಗೌರವವನ್ನು ಸಲ್ಲಿಸಿದ ಆಜ್ಞೆಯನ್ನು ನೀಡಿದ್ದಾರೆ. ಅದನ್ನು ಪರಿಪಾಲನೆ ಮಾಡಿದಂಥ ತಂಡಕ್ಕೆ ಅಭಿನಂದನೆಗಳು. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ಚಿನ್ಮಯಿ ಶಾಲೆ ತಂಡದ ನಾಯಕ ಅಭಿಷೇಕ್ ರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವವನ್ನು ಸಲ್ಲಿಸಿದಂಥ ಚಿನ್ಮಯಿ ಶಾಲೆಗೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ಶ್ರೀ ಕೃಷ್ಣ ವಿದ್ಯಾನಿಕೇತನ ಶಾಲೆ ದೇವನಹಳ್ಳಿ ಇದರ ತಂಡದ ನಾಯಕಿ ತೇಜಸ್ವಿನಿ ಆಜ್ಞೆಯ ಪರಿಪಾಲನೆ ಮಾಡಿ ಗೌರವವನ್ನು ಸಲ್ಲಿಸಿದ ತಂಡಕ್ಕೆ ಧನ್ಯವಾದಗಳು. ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ಜ್ಞಾನಗಂಗೋತ್ರಿ ಶಾಲೆಯ ತಂಡದ ನಾಯಕಿ ಧಾನ್ಯರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಇದೀಗ ತಾನೇ ಗೌರವವನ್ನು ಸಲ್ಲಿಸಿದ ತಂಡ ಶ್ರೀ ಕೃಷ್ಣ ಜ್ಞಾನಗಂಗೋತ್ರಿ ಶಾಲೆ. ಧನ್ಯವಾದಗಳು ಧಾನ್ಯ ಮತ್ತು ತಂಡಕ್ಕೆ. ಈಗ ಇದನ್ನು ಹಿಂಬಾಲಿಸಿ ಬರ್ತಕ್ಕಂಥ ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗ ತಂಡದ ನಾಯಕಿ ಕೀರ್ತಿರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವವನ್ನು ಸಲ್ಲಿಸಿದ ತಂಡಕ್ಕೆ ಅಭಿನಂದನೆಗಳು. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ಕೊನೆಯ ತಂಡ MPJ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಶಾಲೆಯ ತಂಡದ ನಾಯಕಿ ಜನಿಕರವರ ಆಜ್ಞೆಯನ್ನು ಪರಿಪಾಲನೆ ಮಾಡಿ ಗೌರವಿತ ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿದಂತ ತಂಡಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಇಷ್ಟು ಸೊಗಸಾಗಿ ಇಷ್ಟು ಜಿಲ್ಲಾಧಿಕಾರಿಗಳು ಆದೇಶ ಆದ ನಂತರ ನಮ್ಮ SP ಸಾಹೇಬರಾಗಿರ್ತಕ್ಕಂಥ CK ಬಾಬಾರವರ ಮಾರ್ಗದರ್ಶನದಲ್ಲಿ ನಾವು 5 ದಿನಗಳ ಕಾಲ ಇಲ್ಲಿ ತಾಲೀಮನ್ನು ಮುಗಿಸಿ ಇದರ ಮೇಲುಸ್ತುವಾರಿಯನ್ನು ಶ್ರೀಯುತ ನಾಗೇಶ್ ಅವರು ಅಡಿಷನಲ್ SP ಅವರು ಹಾಗೆ ಶ್ರೀಯುತ ನಾಗರಾಜ್ KS ಅವರು ಅಡಿಷನಲ್ SP ಅವರ ಮೇಲುಸ್ತುವಾರಿಯಲ್ಲಿ ಶ್ರೀಯುತ ಮಹೇಶ್ ಅವರ ನೇತೃತ್ವದಲ್ಲಿ ಈ ಒಂದು 5 ತಿಂಗಳ ಕಾಲ ತಾಲೀಮನ್ನು ಮಾಡಿ ಪರೇಡ್ ಕಮಾಂಡರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ಆಗಿರ್ತಕ್ಕಂಥ ಭೈರೇಶ್ ಅವರ ಮುಖಂಡತ್ವದಲ್ಲಿ ಈ 29 ತುಕಡಿಗಳು ಇಷ್ಟು ಸೊಗಸಾಗಿ ಶಿಸ್ತುಬದ್ಧವಾಗಿ ವಾದ್ಯ ವೃಂದಕ್ಕೆ ತಕ್ಕರ ಹಾಗೆ
ಜಿಲ್ಲೆಯ 78ನೇ ಸ್ವಾತಂತ್ರ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಜಿ ಸಚಿವರು, ಹಾಲಿ ಲೋಕಸಭಾ ಸದಸ್ಯರಂತ ಡಿ ಕೆ ಸುಧಾಕರ್ ಅವರೇ, ಮಾನ್ಯ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಂತ ಸನ್ಮಾನ್ಯ ನಾರಾಯಣಸ್ವಾಮಿ ಅವರೇ, ಮಾನ್ಯ ಜಿಲ್ಲಾ ಅಧ್ಯಕ್ಷರು, ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ವಿ ರಾಜಣ್ಣವರೇ, ಮಾನ್ಯ ಅಧ್ಯಕ್ಷರು, ಗ್ಯಾರಂಟಿ ಯೋಜನೆಗಳ ತಾಲೂಕು ಮಟ್ಟದ ಮುಖ್ಯಸ್ಥರಂತ ಸಿ ಜಗಣ್ಣವರೇ, ಮಾನ್ಯ ಅಧ್ಯಕ್ಷರು ಬಯಪ್ಪ ವಿ ಶಾಂತಪ್ಪನವರೇ, ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಶಿವಶಂಕರ್ ಅವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತ ಕೆ ಅನುರಾಧ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಸಿ ಕೆ ಬಾಬು ಅವರೇ ಮತ್ತು ರವಿಕುಮಾರ್ ಅವರೇ, ಅಮರೇಶ್ ಅವರೇ, ಪ್ರಸನ್ನ ಕುಮಾರ್ ಅವರೇ, ರಾಮಚಂದ್ರಪ್ಪನವರೇ, ಮಂಜುನಾಥ್ ಅವರೇ, ವಿಜಯಪುರ ಚಿನ್ನಪ್ಪನವರೇ, ಮೂರ್ತಿಯವರೇ, ನಾರಾಯಣಸ್ವಾಮಿ ಅವರೇ, ಮುನ್ರಾಜು ಅವರೇ ಮತ್ತು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರೇ, ಇಲ್ಲಿ ಸೇರಿರುವ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಭಾರತ ದೇಶವನ್ನು ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಗೊಳಿಸಲು ಸಹಸ್ರಾರು ಭಾರತೀಯರು ಮತ್ತು ಕನ್ನಡ ನಾಡಿನ ಹೋರಾಟಗಾರರು ತಮ್ಮ ತನು ಮನ ಧನ ತ್ಯಾಗ ಮಾಡಿದ್ದಾರೆ. ದೇಶದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಾವಿರಾರು ದೇಶಪ್ರೇಮಿಗಳು ಬಲಿದಾನವೂ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಬೆಳವಾಡಿ ಮಲ್ಲಮ್ಮ, ಮೈಲಾರ ಮಹದೇವ, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಭಗವತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಸಾವಿರಾರು ಜನ ಮುಖಂಡರು, ದೇಶಪ್ರೇಮಿಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಜೈಲುವಾಸವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಜಿಲ್ಲೆಯ ಪರವಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಮನಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಸ್ವಾತಂತ್ರ್ಯ ಹೋರಾಟದ ಫಲವಾಗಿ ದೇಶ ಸ್ವಾತಂತ್ರ್ಯ ನೀಡಿದ ಮೇಲೆ ದೇಶದ ಸಾಮಾಜಿಕ ಸಮಾನತೆಯ ತಳಹದಿಯ ಮೇಲೆ ರಚಿಸಲಾಗಿರುವ ನಮ್ಮ ಸಂವಿಧಾನ ಭಾರತೀಯರಿಗೆ ಸಮಾನ ಅವಕಾಶವನ್ನು ಕಲ್ಪಿಸುವ ಮೂಲಕ ಸಾಮಾಜಿಕ ಸುಧಾರಣೆ ನಾಂದಿ ಹಾಡಿದೆ. ಸರ್ವಧರ್ಮ ಸಹಿಷ್ಣುತೆಯ ತತ್ವದ ಅಡಿಯಲ್ಲಿ ಎಲ್ಲರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ದೊರಕಿಸಲು ಸಾಧ್ಯವಾಗಿರುವುದು ನಮ್ಮ ಹೆಗ್ಗಳಿಕೆ. ಬೆಂಗಳೂರು ನಗರಕ್ಕೆ ಹೊಂದಿಕೊಂಡಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿವಿಧ ರೀತಿಯ ಅಭಿವೃದ್ಧಿ ಹೊಂದಲು ಹೆಚ್ಚಿನ ಅವಕಾಶವನ್ನು ಹೊಂದಿರುವ ಜಿಲ್ಲೆಯಾಗಿದೆ. ಕೃಷಿ, ಹೈನುಗಾರಿಕೆ, ರೇಷ್ಮೆ, ತೋಟಗಾರಿಕೆ ಅವಕಾಶ, ಹೊಸ ಉದ್ಯಮಗಳನ್ನು ಆಕರ್ಷಿಸುವ ಶಕ್ತಿ ಈ ಜಿಲ್ಲೆಗಿದೆ. ಈ ಜಿಲ್ಲೆಯಲ್ಲಿ ಅನೇಕ ಐತಿಹಾಸಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳಿವೆ. ರೇಷ್ಮೆ, ಹಾಲು, ಹೂವು, ತರಕಾರಿ ಮತ್ತು ಕೈಮಗ್ಗ ಚಟುವಟಿಕೆಗಳು ಜಿಲ್ಲೆಯಲ್ಲಿ ಪ್ರಸಿದ್ಧ ಪಡೆದಿವೆ. ಜನರ ಆಶೀರ್ವಾದದಿಂದ ಆಡಳಿತಕ್ಕೆ ಬಂದ ನಮ್ಮ ಸರ್ಕಾರವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸಮರ್ಥ ನಾಯಕತ್ವದಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪರಿಕಲ್ಪನೆಯಲ್ಲಿ ಎಲ್ಲರಿಗೂ ಬದುಕಲು ಬೇಕಾದಷ್ಟು ಆದಾಯ ಸಿಗಬೇಕು ಎಂದು ಉದ್ದೇಶದಿಂದ ನಮ್ಮ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಹಾಗೂ ಯುವನಿಧಿ ಮಾತ್ರವಲ್ಲದೆ ಹಲವಾರು ಜನಪರ ಯೋಜನೆಗಳನ್ನು ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಅನ್ನಭಾಗ್ಯ ಯೋಜನೆಯಡಿ ರಾಜ್ಯದಲ್ಲಿ 10,83,831 ಅಂತ್ಯೋದಯ ಅನ್ನಭಾಗ್ಯ ಯೋಜನೆ ಮತ್ತು 1,16,51,000 BPL ಕಾರ್ಡ್ ಸೇರಿದಂತೆ ಒಟ್ಟು 1,27,34,933 ಕಾರ್ಡುದಾರರು, 4,37,38,429 ಫಲಾನುಭವಿಗಳಿಗೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 14,315 ಅಂತ್ಯೋದಯ
ಕಾರ್ಡ್ದಾರರು ಹಾಗೆ ಪಡಿತರ ಚೀಟಿಗಳಿಗೆ ಪ್ರತಿ ಕಾರ್ಡ್ಗೆ ತಲಾ 35 kg ಆಹಾರ ಧಾನ್ಯ ವಿತರಿಸಲಾಗುತ್ತದೆ. ಅಂತ್ಯೋದಯಕ್ಕೆ ಮಾತ್ರ 2,15,031 BPL ಪಡಿತರ ಚೀಟಿಗಳಲ್ಲಿ ಪ್ರತಿ ಸದಸ್ಯರಿಗೆ ತಲಾ 5 kg ಆಹಾರ ಧಾನ್ಯ ಉಚಿತವಾಗಿ ನೀಡಲಾಗುತ್ತಿದೆ ಕೇಂದ್ರ ಸರ್ಕಾರದ ವತಿಯಿಂದ. ಇದರ ಜೊತೆಗೆ ರಾಜ್ಯ ಸರ್ಕಾರದ 5 kg ಅಕ್ಕಿ ಜೊತೆಗೆ ಇನ್ನುಳಿದ ಅಕ್ಕಿಯ ಬದಲು ಪ್ರತಿ kg ಅಕ್ಕಿಗೆ 34 ರೂಪಾಯಿಯಂತೆ ಪ್ರತಿ ಸದಸ್ಯರಿಗೆ 170 ರೂಪಾಯಿಗಳನ್ನು ಪಡಿತರ ಚೀಟಿಯ ಕುಟುಂಬದ ಮುಖ್ಯಸ್ಥರಿಗೆ ಬ್ಯಾಂಕ್ ಖಾತೆಗೆ DBT ಮೂಲಕ ವರ್ಗಾಯಿಸಲಾಗಿದೆ. ಅನ್ನಭಾಗ್ಯ ಯೋಜನೆ ರಾಜ್ಯದಲ್ಲಿ ಜುಲೈ 2023ರಿಂದ ಈವರೆಗೆ 1.16 ಕೋಟಿ ಪಡಿತರ ಚೀಟಿಗಳ 4.8 ಕೋಟಿಗಳ ಫಲಾನುಭವಿಗಳಿಗೆ 7,766 ಕೋಟಿ ರು ನಗದನ್ನು ವರ್ಗಾವಣೆ ಮಾಡಲಾಗಿದೆ. ಹಾಗೂ ಜಿಲ್ಲೆಯಲ್ಲಿ ನೇರವಾಗಿ ಜೂನ್ ತಿಂಗಳಲ್ಲಿ ಅರ್ಹ 2,09,548 ಕುಟುಂಬಗಳಿಗೆ 12,20 ಲಕ್ಷ ರೂಪಾಯಿ ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗಿದೆ. ಯುವ ನಿಧಿ ಯೋಜನೆ ನಿರುದ್ಯೋಗ ಯೋಜನೆಗೆ ನೇರವಾಗಿ ನೆರವಾಗುವ ಉದ್ದೇಶದಿಂದ ಜಾರಿಗೆ ತರಲಾಗಿರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆ ನಡೆಸುವ ಅಭ್ಯರ್ಥಿಗಳಿಗೆ ಆರ್ಥಿಕವಾಗಿ ನೆರವಾಗುತ್ತಾ ಅವರಲ್ಲಿ ಹೊಸ ಅರಿವು ಭರವಸೆ ಮೂಡಿಸಿದೆ. ರಾಜ್ಯದಲ್ಲಿ 1.31 ಲಕ್ಷ ಪದವಿ ಡಿಪ್ಲೊಮಾ ಪಡೆದ ನಿರುದ್ಯೋಗಿಗಳ ನೆರವು ನೀಡಲಾಗುತ್ತಿದ್ದು ಇದಕ್ಕಾಗಿ 91 ಕೋಟಿಗಳು ಭರಿಸಲಾಗಿದೆ. ಮತ್ತು ಜಿಲ್ಲೆಯಲ್ಲಿ 2,206 ನಿರುದ್ಯೋಗ ಪದವೀಧರರು ನೋಂದಾಯಿಸಿದ್ದು ಇವರಿಗೆ DBT ಮೂಲಕ 912 ಮಂದಿ ನಿರುದ್ಯೋಗ ಭತ್ಯೆ ಪಡೆದಿದ್ದಾರೆ. ರಾಜ್ಯದಲ್ಲಿ ಮಹಿಳೆಯರ ಶಕ್ತಿ ಯೋಜನೆಯಲ್ಲಿ 270 ಕೋಟಿ ಟ್ರಿಪ್ ಉಚಿತ ಪ್ರಯಾಣ ಸೌಲಭ್ಯ ಪಡೆಯುವ ಮೂಲಕ 6,541 ಕೋಟಿ ರೂಪಾಯಿಗಳಷ್ಟು ಪ್ರಯಾಣ ವೆಚ್ಚ ಉಳಿತಾಯ ಮಾಡಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಒಟ್ಟು ಇದುವರೆಗೆ 65,75,758 ಟ್ರಿಪ್ಪು ಬಳಸಿಕೊಂಡಿದ್ದು 19.41 ಕೋಟಿ ರೂಪಾಯಿ ವೆಚ್ಚವಾಗಿದೆ. ಐತಿಹಾಸಿಕ ಹಾಗೂ ಧಾರ್ಮಿಕ ಸಂಸ್ಥೆಗಳಿಗೆ ತೆರಳುವ ಮೂಲಕ ಹೊಸ ಅನುಭವವನ್ನು ಪಡೆಯುತ್ತಾ ತಮಗರಿವಿಲ್ಲದೆ ತಮ್ಮ ಮಹಿಳೆಯರು ಸಬಲರಾಗಿರುತ್ತಾರೆ. ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯ ಜಿಲ್ಲೆಯಲ್ಲಿ 2,000 ರೂಪಾಯಿ ನೀಡಲಾಗಿತ್ತು. ಈ ಯೋಜನೆ ರಾಜ್ಯದಲ್ಲಿ 1.20 ಕೋಟಿ ಮಹಿಳೆಯರಿಗೆ ಈವರೆಗೆ 25,559 ಕೋಟಿ ರೂಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಹಾಗೂ ನಮ್ಮ ಜಿಲ್ಲೆಯಲ್ಲಿ ಮಾಸಿಕ 2,12,859 ಮಹಿಳೆಯರು ಫಲಾನುಭವಿಗಳಾಗಿದ್ದು ಇವರಿಗೆ ಜಿಲ್ಲೆಯಲ್ಲಿ ಒಟ್ಟು 344.10 ಕೋಟಿ ರೂಪಾಯಿಗಳನ್ನು ಮಹಿಳೆಯರ ಖಾತೆಗೆ ಜಮಾ ಮಾಡಲಾಗಿದೆ. ಗೃಹಜ್ಯೋತಿ ಯೋಜನೆಯಡಿ ಗೃಹ ಬಳಕೆಗೆ ಗರಿಷ್ಠ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲಾಗುತ್ತದೆ. ರಾಜ್ಯದಲ್ಲಿ 1.60 ಕೋಟಿ ರೂಪಾಯಿ ಕುಟುಂಬಗಳಿಗೆ ಈ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿವೆ ಮತ್ತು ಈ ಯೋಜನೆಗೆ 8.844 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಜಿಲ್ಲೆಯಲ್ಲಿ 3,26,154 ಗ್ರಾಹಕರು ಉಚಿತ ವಿದ್ಯುತ್ ಸೌಲಭ್ಯ ಪಡೆಯುತ್ತಿದ್ದಾರೆ. ಈ ಬಾರಿ ವರುಣನ ಕೃಪೆಯಿಂದ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗಿದ್ದು ರೈತರಿಗೆ ಸಂತಸ ಮೂಡಿಸಿದೆ. ಆದರೆ ಕಳೆದ ಸಾಲಿನಲ್ಲಿ ಮಳೆ ಕೊರತೆಯಿಂದ ರೈತಾಪಿ ಜನರ ಸಂಕಷ್ಟ ಅನುಭವಿಸಬೇಕಾಯಿತು. ಸರ್ಕಾರ ಬರ ಪರಿಹಾರ ಕಾರ್ಯಗಳ ಮೂಲಕ ರೈತರ ಕಷ್ಟ ಸಮಯದಲ್ಲಿ ನೆರವಾಗಿದೆ. ರೈತರಿಗೆ ಮೊದಲು ಕಂತಿನಲ್ಲಿ ರಾಜ್ಯ ಸರ್ಕಾರದಿಂದ ವೆಚ್ಚ ಭರಿಸಿ 2,000 ರೂಪಾಯಿವರೆಗೆ ಮಧ್ಯಂತರ ಪರಿಹಾರ ನೀಡಲಾಗಿದೆ. ಜಿಲ್ಲೆಯಲ್ಲಿ ಕಳೆದ ಸಾಲಿನಲ್ಲಿ ಒಟ್ಟಾರೆ 69,928 ಫಲಾನುಭವಿಗಳಿಗೆ 34.35 ಕೋಟಿ ರೂಪಾಯಿಗಳ ಬರ ಪರಿಹಾರ ಒದಗಿಸಲಾಗಿದೆ. ಕೃಷಿ ಯಾಂತ್ರೀಕರಣ ಸೌಲಭ್ಯ ಅನುಕೂಲಗಳು ಸಣ್ಣ ರೈತರಿಗೂ ದೊರೆಯಬೇಕೆಂದು ಆಶಯದೊಂದಿಗೆ ಸ್ಥಾಪಿಸಲಾದ ಕೃಷಿ ಯಂತ್ರಧಾರ ಕೇಂದ್ರಗಳು ಬಲಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈವರೆಗೆ 12 ಕೇಂದ್ರಗಳಲ್ಲಿ ಹಾಗೂ 133 ಜನರಿಗೆ 7 ಕೋಟಿ ಸಹಾಯಧನಕ್ಕೆ ಅತ್ಯಾಧುನಿಕ ಹೈಟೆಕ್ ಹಾರ್ವೆಸ್ಟರ್ಗಳನ್ನು ಒದಗಿಸಲಾಗಿದೆ. ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿ ಕಳೆದ ಸಾಲಿನಲ್ಲಿ 249 ರೈತರು ನೀರಿನ ಸಂಗ್ರಹಣೆಗಾಗಿ ಕೃಷಿ ಹೊಂಡವನ್ನು ನಡೆಸಿಕೊಂಡಿದ್ದಾರೆ. ಪ್ರಸ್ತುತ ವರ್ಷದಲ್ಲಿ 554 ಗಂಟೆಗಳು 3.37 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನರ ಸಮಸ್ಯೆಗಳನ್ನು
ಆಯೋಜಿಸಲು ಜನಸ್ಪಂದನ ಮತ್ತು ಜನಸಂಪರ್ಕ ಸಭೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದೇಶದಂತೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲಿಗೆ ಜನಸ್ಪಂದನ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜೊತೆಯಲ್ಲಿ ದೇವನಹಳ್ಳಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದೆ. ಇದರ ಮುಖ್ಯ ಉದ್ದೇಶ ಈ ಜಿಲ್ಲೆಯನ್ನು ಪೋಡಿ ಮುಕ್ತ ಜಿಲ್ಲೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈ ಕೆಲಸ ಈಗಾಗಲೇ ಪ್ರಗತಿಯಲ್ಲಿದೆ. ಮೊಬೈಲ್ ತಂತ್ರಾಂಶವನ್ನು ಬಳಸಿಕೊಂಡು ರೈತರೇ ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಿ ಬೆಳೆ ನಿರೀಕ್ಷೆ ನಡೆಸಲು ಅವಕಾಶ ಕಲ್ಪಿಸಿರುವುದು ಕ್ರಾಂತಿಕಾರಿ ಬೆಳವಣಿಗೆಯಾಗಿದೆ. ಜಿಲ್ಲೆಯಲ್ಲಿ ಕಳೆದ ಸಾಲಿನಲ್ಲಿ ಈ ರೀತಿ ಶೇಕಡ 99.44% ಬೆಳೆ ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಲಾಗಿದೆ. ಜಿಲ್ಲೆಯ ಕಳೆದ ಸಾಲಿನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಒಟ್ಟು 904 ರೈತ ಫಲಾನುಭವಿಗಳಿಗೆ 6,55,00,000 ರೂಪಾಯಿಗಳ ಸಹಾಯಧನ ನೀಡಿ 770 ಹೆಕ್ಟೇರ್ ಹಾಗೂ ಹನಿ ನೀರಾವರಿ ಯೋಜನೆಯಡಿ ಈವರೆಗೆ 36 ರೈತರಿಗೆ 22.34 ಲಕ್ಷ ರೂಪಾಯಿಗಳನ್ನು ಸಹಾಯಧನ ನೀಡಿದ್ದು 38.86 ಹೆಕ್ಟೇರ್ ತೋಟಗಾರಿಕೆ ಪ್ರದೇಶವನ್ನು ಹನಿ ನೀರಾವರಿಗೆ ಒಳಪಡಿಸಲಾಗಿದೆ. ಮಾನಸಿಕ ಹಾಗೂ ದೈಹಿಕವಾಗಿ ಸದೃಢ ಮತ್ತು ಕೌಶಲ್ಯ ಯುವ ನಮ್ಮ ಸರ್ಕಾರ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಗುಣಮಟ್ಟ ಹೆಚ್ಚಿಸಲು ಹಾಗೂ ಯುವಕರ ಅತ್ಯುತ್ತಮ ಉದ್ಯೋಗಾವಕಾಶವನ್ನು ಪಡೆಯಲು ಅನುಕೂಲವಾಗುವಂತೆ ಕೌಶಲ್ಯಾಭಿವೃದ್ಧಿಗೆ ನಮ್ಮ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪ್ರತಿಷ್ಠಿತ ಉದ್ಯೋಗ ನೀಡುವ ಕಂಪನಿಗಳಲ್ಲಿ ಆಹ್ವಾನಿಸಿ ಜಿಲ್ಲೆಯ ವಿದ್ಯಾವಂತ ನಿರುದ್ಯೋಗಿಗಳ ಉದ್ಯೋಗ ಅವಕಾಶ ಪಡೆಯಲು ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಸೆಪ್ಟೆಂಬರ್ 13, 2024ರಂದು ಜಿಲ್ಲಾಡಳಿತ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ಎಲ್ಲ ತೀರ್ಮಾನಗಳನ್ನು ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಯುವಕರು ಯುವತಿಯರು ವಿದ್ಯಾವಂತರು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತೇಳಿ ಕೂಡ ನಾನು ವಿನಂತಿಸುತ್ತೇನೆ. ಜಿಲ್ಲೆಯ ತಾಲೂಕಲ್ಲಿ ಸ್ಥಾಪಿತವಾಗಿರುವ ಕೈಗಾರಿಕೆಗಳು NGO ಹಾಗೂ ಇತರೆ ಸಂಸ್ಥೆಗಳು ತಮ್ಮ CSR ಅನುದಾನದ ಮುಖಾಂತರ ನಮ್ಮ ಶಾಲೆಯ ನಮ್ಮ ಜವಾಬ್ದಾರಿ ಅನ್ನುವ ಸರ್ವಾಂಗೀಕರಣ ಬೆಳವಣಿಗೆ ಶಾಲಾ ಕೊಠಡಿ ನಿರ್ಮಾಣ, ಶೌಚಾಲಯ, ಕುಡಿಯುವ ನೀರು, ಆಟದ ಮೈದಾನ, ಕೊಠಡಿ ದುರಸ್ತಿ, ಸಭಾಂಗಣ ಹಾಗೂ ಪೀಠೋಪಕರಣ ಬಲವರ್ಧನೆಗೆ ಸಹಕಾರವನ್ನು ಪಡೆಯಲಾಗುತ್ತದೆ. CSR ಅನುದಾನ ಮೂಲಕ 2023-24ನೇ ಸಾಲಿನಲ್ಲಿ ಜಿಲ್ಲೆಯಲ್ಲಿ 24 ಶಾಲೆಗಳಿಗೆ 20 ಕಂಪನಿಗಳು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸುಮಾರು 8.30 ಕೋಟಿ ಮೌಲ್ಯದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿರುತ್ತಾರೆ. 2024-25ನೇ ಸಾಲಿನ 5 ಪ್ರತಿಷ್ಠಿತ ಕಂಪನಿಗಳು ಸುಮಾರು 12.25 ಕೋಟಿ ಮೌಲ್ಯದ 10 ಸರ್ಕಾರಿ ಶಾಲೆಗಳ ಮೂಲಭೂತ ಸೌಲಭ್ಯ ಒದಗಿಸಲು ಮುಂದೆ ಬಂದಿರುತ್ತಾರೆ. 2024-25 ಸಾಲಿನ 1ರಿಂದ 10ನೇ ತರಗತಿಯ ಮಕ್ಕಳ ಪೌಷ್ಟಿಕ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ವಾರಕ್ಕೆ 2 ದಿನಗಳಲ್ಲಿ ಮೊಟ್ಟೆ ನೀಡಲಾಗುತ್ತದೆ. ಮೊಟ್ಟೆ ಸೇವಿಸದ ಇರುವವರಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿ ನೀಡಲಾಗುತ್ತದೆ. 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರದಲ್ಲಿ 5 ದಿನ ಅಕ್ಷರ ಭಾಗ್ಯ ಯೋಜನೆ ಪ್ರತಿದಿನ 150 ಮಿಲಿಲೀಟರ್ ಹಾಲನ್ನು ನೀಡಲಾಗುತ್ತದೆ. ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಸಹಯೋಗದೊಂದಿಗೆ ವಾರಕ್ಕೆ 3 ದಿನ ರಾಗಿ ಮಾಲ್ಟ್ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಆಜಿಮ್ ಪರ್ವೇಜ್ ಟಿ ಫೌಂಡೇಶನ್ ವತಿಯಿಂದ ವಾರಕ್ಕೆ 4 ದಿನ ಮೊಟ್ಟೆ ವಿತರಿಸುವ ಸಂಬಂಧ ಈಗಾಗಲೇ ಒಡಂಬಡಿಕೆ ಮಾಡಿಕೊಂಡಿದೆ. ಶೀಘ್ರವಾಗಿ ಕಾರ್ಯವನ್ನು ಅನುಷ್ಠಾನಗೊಳಿಸಲಾಗುವುದು. ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ ಪ್ರಥಮ ಬಾರಿಗೆ ಉಚಿತವಾಗಿ ವಿದ್ಯುತ್ ಮತ್ತು ನೀರಿನ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಜಿಲ್ಲೆಯಲ್ಲಿ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಕ್ಷೀರಭಾಗ್ಯ ಯೋಜನೆಯಡಿ ಒಟ್ಟು 1172 ಶಾಲೆಗಳಿಗೆ 63,825 ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯುತ್ತಿದ್ದಾರೆ. ಸರ್ಕಾರದ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶುದ್ಧ ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆಗೆ ಒಟ್ಟು 1,011 ಶಾಲೆಗಳಿಗೆ ರೂ. 2,209 ಕೋಟಿ ರೂಪಾಯಿಗಳ ಅನುದಾನವನ್ನು ನಿಗದಿಪಡಿಸಲಾಗಿದೆ. ಹೈನುಗಾರಿಕೆಯನ್ನು ನಮ್ಮ ಸರ್ಕಾರ ಎಲ್ಲ ರೀತಿಯ ಪ್ರೋತ್ಸಾಹ ನೀಡುತ್ತಿದೆ. ಜಿಲ್ಲೆಯಲ್ಲಿ ಪ್ರತಿನಿತ್ಯ 4.80 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದ್ದು 34,022 ರೈತರಿಂದ
808 ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೂಲಕ ಹಾಲು ಸಂಗ್ರಹಿಸಲಾಗುತ್ತದೆ. ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ಜೂನ್ ಅಂತ್ಯದವರೆಗೆ ಒಟ್ಟು 5.91 ಕೋಟಿ ರೂಪಾಯಿ ಪ್ರೋತ್ಸಾಹಧನ ಪಾವತಿಯಾಗಿರುತ್ತದೆ. ಪ್ರತಿಯೊಬ್ಬರಿಗೂ ತಲೆ ಮೇಲೊಂದು ಸೂರು ಹೊದಿಸುವ ನಮ್ಮ ಸರ್ಕಾರದ ಪದ್ಧತಿಯಾಗಿದೆ. ಜಿಲ್ಲೆಗೆ ವಿವಿಧ ವಸತಿ ಯೋಜನೆಗಳಡಿ ಒಟ್ಟಾರೆ 44,452 ಮನೆಗಳು ಮಂಜೂರಾಗಿದ್ದು, ಇದರಲ್ಲಿ ಜುಲೈ 2024 ಅಂತ್ಯಕ್ಕೆ 37,442 ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ನರೇಗಾ ಯೋಜನೆಯಡಿ ಮಹಿಳಾ ಕೂಲಿ ಕಾರ್ಮಿಕರಿಗೆ ಮಕ್ಕಳ ಲಾಲನೆ ಪಾಲನೆಗೆ ಜಿಲ್ಲೆಯಲ್ಲಿ ಒಟ್ಟು 79 ಕೂಸಿನ ಮನೆ ಪ್ರಾರಂಭಿಸಲಾಗಿದೆ. ಈ ಕೇಂದ್ರದಲ್ಲಿ 1,194 ಮಕ್ಕಳು ನೋಂದಣಿಯಾಗಿದ್ದು, ಇಲ್ಲಿ ಮಕ್ಕಳ ಆರೈಕೆಯೊಂದಿಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತದೆ. ಜಿಲ್ಲೆಯಲ್ಲಿ 5,205 ಸ್ವಸಹಾಯ ಗುಂಪುಗಳಿದ್ದು, ರು 25.8 ಕೋಟಿ ಅನುದಾನ ಬಂಡವಾಳ ನಿಧಿ ಅನುದಾನ ಬಿಡುಗಡೆ ಆಗಿರುತ್ತದೆ. ಈ ಅನುದಾನವನ್ನು ಸಾಲವಾಗಿ 2,437 ಸ್ವಯಂ ಸಹಾಯ ಸಂಘಗಳಿಗೆ ಗುಂಪುಗಳಿಗೆ ಜೀವನೋಪಾಯಕ್ಕೆ ಚಟುವಟಿಕೆ ಕೈಗೊಳ್ಳಲು ಬಿಡುಗಡೆ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನವರೆಗೆ 117 ಅಂಗನವಾಡಿ ಕಟ್ಟಡಗಳನ್ನು ಗುರಿ ನಿಧಿಯನ್ನು 87 ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲಾಗಿದೆ. 30 ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ಜಲ ಒದಗಿಸುವ ಜಲಜೀವನ್ ಮಿಷನ್ ಯೋಜನೆಯನ್ನು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ 2,08,000 ಕುಟುಂಬಗಳಿಗೆ ಕುಡಿಯುವ ನೀರು ನಳ ಸಂಪರ್ಕ ಕಲ್ಪಿಸುವ ಯೋಜನೆ ಒದಗಿಸಲಾಗಿದೆ. ರು 968 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,192 ಜನವಸತಿಗಳಲ್ಲಿ ಕಾಮಗಾರಿ ಆರಂಭಿಸಲಾಗಿದ್ದು, ಈಗಾಗಲೇ ರು 390 ಕೋಟಿ ವೆಚ್ಚದಲ್ಲಿ 461 ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ಮುಂದಿನ ಜನವರಿ ಅಂತ್ಯದ ವೇಳೆಗೆ ಎಲ್ಲ ಗ್ರಾಮೀಣ ವಸತಿ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರು ಸಂಪರ್ಕ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಜಿಲ್ಲೆಯಲ್ಲಿ 2 ಹೊಸ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು ಮಾಡಲಾಗಿದೆ. ಇದರಿಂದಾಗಿ ವಿದ್ಯಾರ್ಥಿ ನಿಲಯದ ಪ್ರವೇಶ ಅವಕಾಶದಿಂದ ವಂಚಿತರಾದ ವಿದ್ಯಾರ್ಥಿನಿಯರಿಗೆ ಅನುಕೂಲವಾಗಿದೆ. ಬಾಡಿಗೆ ಕಟ್ಟಡದಲ್ಲಿರುವ 4 ವಿದ್ಯಾರ್ಥಿ ನಿಲಯಗಳ ಸ್ವಂತ ಕಟ್ಟಡ ನಿರ್ಮಾಣ ಕಾರ್ಯ ಕೈಗೊಳ್ಳುತ್ತಿದ್ದಾಗಿದೆ. ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಸಮುದಾಯ ಶೈಕ್ಷಣಿಕ ಅಭಿವೃದ್ಧಿಗೆ 100 ಸಂಖ್ಯಾಬಲವುಳ್ಳ 1 ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯ ಪ್ರಾರಂಭಿಸಲು ಮಂಜೂರಾತಿ ನೀಡಲಾಗಿದೆ. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ನಮ್ಮ ಸರ್ಕಾರದ ಗುರಿಯಾಗಿದೆ. ಇದಕ್ಕಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಲಾಗುತ್ತಿದೆ. 4 ತಾಲೂಕು ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಘಟಕಗಳನ್ನು ಆರಂಭಿಸಲಾಗಿದೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಜಮೀನಿನ ಹಕ್ಕನ್ನು ಖಾತರಿಪಡಿಸಲು PTCL ಕಾಯ್ದೆಗೆ ತಿದ್ದುಪಡಿ ಮಾಡಲಾಗಿದೆ. ಈ ಸಮುದಾಯಗಳ ಅಭ್ಯುದಯಕ್ಕಾಗಿ ನಮ್ಮ ಸರ್ಕಾರ ಹಿಂದಿನ ಅವಧಿಯಲ್ಲಿ ಜಾರಿಗೊಳಿಸಲಾಗಿದ್ದ SC/ST ಕಾಯ್ದೆ 2013 ಸೆಕ್ಷನ್ 7D ಅನ್ನು ಕೈಬಿಡುವ ಮೂಲಕ SC/ST, SCP ಮತ್ತು TSP ಅನುದಾನ ಅವರಿಗಾಗಿಯೇ ಬಳಕೆಯಾಗುವುದನ್ನು ಖಾತರಿಪಡಿಸಲಾಗಿದೆ. KC ವ್ಯಾಲಿ ಯೋಜನೆಯ ಮೂಲಕ ಜಿಲ್ಲೆಯ ನೀರಾವರಿ ಸಮಸ್ಯೆಯನ್ನು ಬಗೆಹರಿಸಲು ಹೊಸಕೋಟೆಯಲ್ಲಿ 38 ಕೆರೆಗಳಿಗೆ ನೀರು ತುಂಬಿಸುವ 150 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳವರ ಈಗಾಗಲೇ ಲೋಕಾರ್ಪಣೆ ಮಾಡಿದರು. ಈ ಯೋಜನೆಯಡಿ ಆನೇಕಲ್, ಹೊಸಕೋಟೆ ತಾಲೂಕುಗಳಲ್ಲಿ ಸರ್ಕಾರ ಒಟ್ಟು 2,809 ಕೋಟಿ ರೂಪಾಯಿಗಳು ವೆಚ್ಚ ಮಾಡಿದ್ದು, ಮೊದಲ ಹಂತದಲ್ಲಿ 317 ಕೆರೆಗಳನ್ನು ತುಂಬಿಸಲಾಗಿದೆ. ಎರಡನೇ ಹಂತದ 1,699 ಕೋಟಿ ರೂಪಾಯಿ ವೆಚ್ಚದಲ್ಲಿ 397 ಕೆರೆಗಳನ್ನು ತುಂಬಿಸಲಾಗುತ್ತದೆ. ಕಾಮಗಾರಿ ವಿವಿಧ ಹಂತದಲ್ಲಿ ಹೊಸದಾಗಿ ನಂದಗುಡಿ, ಸೂಲುಬೆಲೆ ಯೋಜನೆಯನ್ನು ಕೈಗೆತ್ತಿಕೊಳ್ಳುತ್ತಾಗುತ್ತದೆ. ಅಂತರ್ಜಲ ಹೆಚ್ಚಿ ತೋಟಗಾರಿಕೆ, ರಾಜ್ಯ ಹೈನುಗಾರಿಕೆ ಹೆಚ್ಚಿನ ಯೋಜನೆಗಳನ್ನು ನಿರೀಕ್ಷಿಸಲಾಗಿದೆ. ಬೆಂಗಳೂರು ನಗರದಿಂದ ಸಂಸ್ಕರಿತ 243 MLD ನೀರನ್ನು ವೃಷಭಾವತಿ ಯೋಜನೆಯ 3 ಹಂತಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಒದಗಿಸಲು ಒಟ್ಟು 177 ಕೆರೆಗಳಿಗೆ 1,081 ಕೋಟಿ ಅನುದಾನವನ್ನು ಮೊದಲ ಹಂತದಲ್ಲಿ ಒದಗಿಸಲಾಗಿದೆ. ಹಾಗೂ HN ವ್ಯಾಲಿ ಯೋಜನೆಯಡಿ ದೇವನಹಳ್ಳಿ ತಾಲೂಕಿನ 9 ಕೆರೆಗಳಿಗೆ ನೀರು ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ. HN ವ್ಯಾಲಿಯನ್ನು ಪ್ರಾರಂಭ ಮಾಡಬೇಕಾದಾಗ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಮತ್ತು ಕೃಷ್ಣ ಬೈರೇಗೌಡ ಕೂಡ ಕೈಗೂಡಿಸಿ ನಾನು KC ವ್ಯಾಲಿ ಕಾರ್ಯಕ್ರಮವನ್ನು ಎತ್ತಿಕೊಂಡಾಗ ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಬೇಕು ಅಂಥೇಳಿ ವಿಶೇಷವಾಗಿ
ಇವರಿಬ್ಬರೂ ಕೂಡ ಹೆಚ್ಚು ಆಸಕ್ತಿ ವಹಿಸಿದ್ರಿಂದ ಹೆಚ್ಚಿನ ವ್ಯಾಲಿ ಕಾರ್ಯಕ್ರಮ ಈ ಭಾಗದಲ್ಲಿ ಬರಲಿಕ್ಕೆ ಅವಕಾಶ ಆಯಿತು. ಹೆಚ್ಚಿನ ವೇಳೆ ಯೋಜನೆಯಡಿ ನಾವು ಕೀರ್ತಿಶೇಷದಂಥ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಮತ್ತು ವೀರಪ್ಪ ಮೊಯ್ಲಿಯವರು ಅಂದಿನ ಕೇಂದ್ರದ ಮಂತ್ರಿಗಳಾಗಿದ್ದರು. ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ಮುಖ್ಯಮಂತ್ರಿಗಳಾಗೂ ಇದ್ದರು. ಅವರ ಜೊತೆಯಲ್ಲಿ ಎಲ್ಲ ಪಕ್ಷದ ಶಾಸಕರನ್ನು ಕರೆಸಿ ಸುಮಾರು 13,000 ಕೋಟಿ ರೂಪಾಯಿಯಲ್ಲಿ ಇದು ವಿಶೇಷವಾಗಿ ಕೊಯ್ಲು ಸೀಮೆ ಮತ್ತು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಈ ಎತ್ತಿನಹೊಳೆ ನೀರನ್ನು ತರಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿದ್ದೀವಿ. ಆದರೆ ಇಲ್ಲಿವರೆಗೂ 26,000 ಕೋಟಿ ಖರ್ಚಾಗಿದೆ. ಆದರೂ ಕೂಡ ಇನ್ನೂ ಕೂಡ ನಮಗೆ ಬಯಲುಸೀಮೆ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಇವಕ್ಕೆ ನೀರು ಬರುವುದು ಇನ್ನೂ ಸಂಕಷ್ಟವಾಗಿದೆ. ಆದರೆ ಮಾನ್ಯ ಮಂತ್ರಿಗಳ ಜೊತೆಯಲ್ಲಿ ನಾನು ಮಾತಾಡಿದ್ದೇನೆ. ಹಿಂದೆ ಏನು ಪ್ರಾಜೆಕ್ಟ್ ಮಾಡಿದ್ದೀವಿ 24 TMCಯಲ್ಲಿ ಸುಮಾರು 5 TMC ಕೋಲಾರ, 4.5 TMC ಚಿಕ್ಕಬಳ್ಳಾಪುರ, 4.5 TMC ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಇವಕ್ಕೆ ಕೊಡಲೇಬೇಕು. ಇದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತೀರಿ? ನೇರವಾಗಿ ಪೈಪ್ ಮುಖಾಂತರ ಕೊಡಿ, ಬೇರೆಯವರಿಗೆ ಕೊಡಬೇಡಿ ಅಂತ ಹೇಳೋದಿಲ್ಲ. ನೀರನ್ನು ಹೆಚ್ಚಿಗೆ ಬರುವಂಥ ಮಾಡಿಕೊಂಡು ಆ ಕಡೆಯಿಂದ ಕೂಡ ಎಲ್ಲರಿಗೂ ಕೂಡ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನೀರನ್ನು ಕೊಡಬೇಕು ಅನ್ನೋ ವಿಷಯವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಮತ್ತು ಬೃಹತ್ ನೀರಾವರಿ ಸಚಿವರಾದಂಥ DK ಶಿವಕುಮಾರ್ ಅವರಿಗೆ ನಾನು ಈ ವಿಷಯವನ್ನು ತಿಳಿಸಿರ್ತೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆವತಿ ಗ್ರಾಮ ಪಂಚಾಯತಿ ಗೊಬ್ಬರಗುಂಟೆ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳು ಹೇಳಿದ ಒಂದೇ ಒಂದು ತಿಂಗಳಲ್ಲಿ 9 ಎಕರೆ 10 ಗುಂಟೆ ಜಮೀನನ್ನು ಮಂಜೂರಾಗಿದೆ. ನಾಡಪ್ರಭು ಕೆಂಪೇಗೌಡರ ಥೀಮ್ ಪಾರ್ಕ್ ನಿರ್ಮಾಣ ಮಾಡುವ ಬಗ್ಗೆ ರು 10 ಕೋಟಿ ರೂಪಾಯಿ ಅನುದಾನ ಮಾಡಲು ಸರ್ಕಾರವನ್ನು ಕೋರಿದೆ. ಸರ್ಕಾರ ಮಂಜೂರು ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಒಕ್ಕಲಿಗರ ಸಂಘದ ಸಮುದಾಯ ಈ ವಿಷಯವನ್ನು ಯಾವ ರೀತಿ ಆ ಪಾರ್ಕ್ ಇರಬೇಕು ಅನ್ನೋದನ್ನು ಅವರ ಸಲಹೆಯನ್ನು ತೆಗೆದುಕೊಂಡು ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ. 2024-25ನೇ ಸಾಲಿನ ಆಯವ್ಯಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಪೂಜನಹಳ್ಳಿ ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಸಂಸ್ಕರಣ, ಮೌಲ್ಯವರ್ಧನ ಮತ್ತು ರಫ್ತನ್ನು ಉತ್ತೇಜಿಸಲು ವಿಮಾನ ನಿಲ್ದಾಣ ಹತ್ತಿರದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಆಹಾರ ಪಾರ್ಕನ್ನು ಸ್ಥಾಪಿಸಲು ಘೋಷಿಸಲು ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳ ಉತ್ತೇಜನ ನೀಡಲಾಗಿದೆ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಮಯದಲ್ಲಿ ಒಟ್ಟು ರು 817 ಕೋಟಿ ಯೋಜನಾ ವೆಚ್ಚದಲ್ಲಿ ಸಿಗ್ನೇಚರ್ ಬಿಸಿನೆಸ್ ಪಾರ್ಕ್ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದ್ದು, ಇದರಿಂದ ಹಣಕಾಸು ಉದ್ಯೋಗ ಮತ್ತು ತಂತ್ರಜ್ಞಾನಗಳು ಹಾಗೂ ಸಂಶೋಧನಾ ಸಂಸ್ಥೆಗಳಿಗೆ ಉತ್ತೇಜನ ದೊರಕುವ ಇದೆ. ಮುಂದಿನ ದಿನಗಳಲ್ಲಿ 5,000 ಕೋಟಿ ಹೂಡಿಕೆಯನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. ನೆಲಮಂಗಲ ಮತ್ತು ಹೊಸಕೋಟೆ ತಾಲೂಕಿನಲ್ಲಿ ತಲಾ 40 ಕೋಟಿ ವೆಚ್ಚದಲ್ಲಿ 100 ಹಾಸಿಗೆಗಳ ಸಾಮರ್ಥ್ಯದ ತಾಲೂಕಿನ ಆಸ್ಪತ್ರೆಗಳನ್ನು ಸ್ಥಾಪಿಸಲು ಮತ್ತು ಬೆಂಗಳೂರು ಹೊರವಲಯದಲ್ಲಿ ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆ, ದೊಡ್ಡಬಳ್ಳಾಪುರ ರಸ್ತೆ ಮತ್ತು ರೈಲು ಸಂಪರ್ಕದೊಂದಿಗೆ ಉಪನಗರ ಟೌನ್ಶಿಪ್ಗಳನ್ನಾಗಿ ಅಭಿವೃದ್ಧಿಪಡಿಸಲು ಈ ಸಾಲಿನ ಆಯೋಗದಲ್ಲಿ ಘೋಷಿಸಲಾಗಿದೆ. ಹಾಗೂ ದೊಡ್ಡಬಳ್ಳಾಪುರದಲ್ಲಿ ಜಿಲ್ಲಾ ಮಟ್ಟದ ಹಾಸ್ಪಿಟ್ಲನ್ನು ಮಂಜೂರಾಗಿತ್ತು, ಅದನ್ನು ಮತ್ತೆ ವಾಪಸ್ ತಂದಿದ್ದೀವಿ. ಆ ಕೆಲಸವನ್ನು ಕೂಡ ದೊಡ್ಡಬಳ್ಳಾಪುರದಲ್ಲಿ ಪ್ರಾರಂಭ ಮಾಡ್ತೀವಿ. ನೆಲಮಂಗಲದಲ್ಲಿ 6 ಕೋಟಿ ವೆಚ್ಚದಲ್ಲಿ ಸ್ವಯಂ ಚಾಲನಾ ಪರೀಕ್ಷಾ ಪದಗಳು ಹಾಗೂ ದೇವನಹಳ್ಳಿಯಲ್ಲಿ 5 ಕೋಟಿ ವೆಚ್ಚದಲ್ಲಿ ಸೀಜಿಂಗ್ ಯಾರ್ಡ್ ನಿರ್ಮಾಣ ಮಾಡಲು ಆಯವ್ಯಯದಲ್ಲಿ ಅನುದಾನ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಕಸ್ಬಾ ಹೋಬಳಿ ಆದನಾಡಿನ ಹೊಸಹಳ್ಳಿಯಲ್ಲಿ KIDB ವತಿಯಿಂದ 20 ಎಕರೆ 24 ಗುಂಟೆ ಜಮೀನು ನೀಡಲಾಗಿದ್ದು, ಈ ಜಾಗದಲ್ಲಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಭೇಟಿ ನೀಡಿದಾಗ ಅನುದಾನ ಬಿಡುಗಡೆ ಮಾಡಲು ಘೋಷಿಸಿದ್ದರು. ಈಗ ಅವರು ಮಂಜೂರು ಮಾಡಿದ್ದಾರೆ. ಕೆಲಸವನ್ನು ನಾವು ಗಾಂಧಿ ಜಯಂತಿ ದಿನ ಆ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಅದರ ಜೊತೆಗೆ 2023-24 ಸಾಲಿನಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಸರ್ಕಾರ ಕಂಕಣಬದ್ಧವಾಗಿದ್ದು, ಮೂಲಭೂತ ಸೌಕರ್ಯ ಹಾಗೂ ವಿವಿಧ ಗ್ರಾಮಗಳಿಗೆ ಸಂಪರ್ಕ ರಸ್ತೆ, ಸುಮಾರು ರಸ್ತೆ ನಿರ್ಮಾಣ, ಹಾಲಿ ರಸ್ತೆ ಉನ್ನತೀಕರಣ ಸೇರಿದಂತೆ 41 ಕಿಲೋಮೀಟರ್ ಉದ್ದದ ರಸ್ತೆಗೆ ಅಭಿವೃದ್ಧಿಗಾಗಿ ಲೋಕೋಪಯೋಗಿ ಇಲಾಖೆ ಮೂಲಕ 123.68 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ.
ಜೊತೆಗೆ ಮೆಡಿಕಲ್ ಕಾಲೇಜಿಂದ ಹಿಡಿದು ನಂದಿ ಉಪಚಾರವರೆಗೂ ಕೂಡ ಛತ್ರಪತಿ ರಸ್ತೆಯನ್ನು ಮಾಡೋದಕ್ಕೆ ಈಗಾಗಲೇ ಹಣ 25 ಕೋಟಿ ಮಂಜೂರಾಗಿದೆ. ಅದನ್ನು ಕೂಡ 1 ಅಥವಾ 2 ತಿಂಗಳೊಳಗಡೆ ಈ ಕಾರ್ಯಕ್ರಮವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ನಗರೋತ್ಪನ್ನದಿಂದ 15ನೇ ಹಣಕಾಸು ನಗರೋತ್ಪನ್ನ 4ನೇ ಹಂತದ ಹಾಗೂ SFCಯಿಂದ ಒಟ್ಟು 36 ಕೋಟಿ ಅನುದಾನ ಒದಗಿಸಲಾಗಿದೆ. ಕಾಮಗಾರಿಗಳು ಪ್ರಗತಿಯಲ್ಲಿರ್ತವೆ. ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ 25 ಕೋಟಿ ಹೆಚ್ಚುವರಿ ಅನುದಾನ ಬಿಡುಗಡೆಯಾಗಿರುತ್ತದೆ. ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಕಚೇರಿ ಸಂಕೀರ್ಣ ಮುಂಭಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕಾಗಿ ರು 50 ಲಕ್ಷ ರೂಪಾಯಿಗಳನ್ನು, ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಗೂ ಬಸವಣ್ಣವರ ಪುತ್ಥಳಿ ನಿರ್ಮಾಣಕ್ಕೆ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ 60 ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಒದಗಿಸಿ ಪ್ರತಿಮೆಗಳನ್ನು ಸ್ಥಾಪಿಸಲಾಗುವುದು. ಜಿಲ್ಲೆಯ ಜನರಿಗೆ ಸಮರ್ಪಕ ಆರೋಗ್ಯ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ರು 39 ಕೋಟಿ ವೆಚ್ಚದಲ್ಲಿ ಹೊಸಕೋಟೆಯಲ್ಲಿ 100 ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ, 167 ಕೋಟಿ ವೆಚ್ಚದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಹೇಳಿದ್ದೇನೆ ಜಿಲ್ಲಾ ಆಸ್ಪತ್ರೆಯನ್ನು 250 ಹಾಸಿಗೆಗಳ ಒಂದು ಹಾಸ್ಪಿಟ್ಲನ್ನು ಕೂಡ ನಾವಲ್ಲಿ ಕಟ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಕರ್ನಾಟಕದಲ್ಲೇ ಮಾದರಿ ಜಿಲ್ಲೆಯನ್ನು ರೂಪಿಸಲು ನಮ್ಮ ಜಿಲ್ಲೆಯ ಶಾಸಕರು ಸಹಕಾರದಿಂದ ಶರತ್ ಬಚ್ಚೇಗೌಡರು ಮತ್ತು ಧೀರಜ್ ಮುನ್ರಾಜ್ ಅವರು ಹಾಗೂ ನೆಲಮಂಗಲದ ಶ್ರೀನಿವಾಸ್ ಅವರು ಒಟ್ಟಿಗೆ ಸೇರಿ ಅಭಿವೃದ್ಧಿ ಕೆಲಸದಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಜೊತೆಗೆ ನಮಗೀಗ ಅನುಭವಿ ರಾಜಕಾರಣಿ ಪಾರ್ಲಿಮೆಂಟ್ ಸದಸ್ಯರು ಕೂಡ ಡಾಕ್ಟರ್ ಸುಧಾಕರ್ ಕೂಡ ಈ ಜಿಲ್ಲೆಯ ಮೊದಲಿನ ಉಸ್ತುವಾರಿ ಹೊಂದಿದರು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಅವರು ಕೂಡ ಇಲ್ಲಿ ಮಾಡಿದ್ದಾರೆ. ಅವರು ಒಟ್ಟಿಗೆ ಸೇರಿ ಇಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಎಲ್ಲ ಯೋಜನೆಗಳು ಕೂಡ ಸರ್ಕಾರ ಹಣ ಒದಗಿಸಿದೆ. ಕೆಲವು ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಹಣ ಬೇಕಾಗ್ತದೆ. ನನ್ನ ಪ್ರಕಾರ ಇವರು ಸುಧಾಕರ್ ಅವರು ಲೋಕಸಭಾ ಸದಸ್ಯರು ಆ ಕೆಲಸವನ್ನು ಮಾಡ್ತಾರೆ. ಅವ್ರದ್ದೇ ಆದಂಥ ಅನುಭವ ಇದೆ. ಕೇಂದ್ರ ಸರ್ಕಾರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗಾಗಲಿ ಅವರು ಪ್ರತಿನಿಧಿಸುವ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿಕೊಂಡು ಸಂದರ್ಭ ಸಿಕ್ಕಿದೆ ಅಭಿವೃದ್ಧಿಗೆ. ನಾನು ಕೇಂದ್ರದಲ್ಲಿದ್ದಾಗ ರೈಲ್ ಮಾರ್ಗ ತರಕ್ಕಾಯ್ತು, ರೋಡ್ ತರಕ್ಕಾಯ್ತು, MSME ತರಕ್ಕಾಯ್ತು. ಈಗ ನೀವು ಕೇಂದ್ರದಲ್ಲಿದ್ದೀರಿ, ನಮ್ಮ ಜಾಗದಲ್ಲಿ ನೀವಿದ್ದೀರಿ. ಆ ಕೆಲಸವನ್ನು ನೀವು ಮಾಡ್ತೀರಿ. ನೀವು ಮಾಡುವಷ್ಟು ಚೈತನ್ಯವೂ ಇದೆ, ತಾವು ಬುದ್ಧಿವಂತರಿದ್ದೀರಿ. ಈ ಕೆಲಸವನ್ನು ಮಾಡಿ ಶಾಶ್ವತವಾದಂಥ ಕೆಲಸಗಳನ್ನು ಈ 2 ಜಿಲ್ಲೆಗೆ ತರಬೇಕು ಅಂತೇಳಿ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಸುಧಾಕರ್ ಅವರಿಗೆ ನಾನು ವಿಷಯವನ್ನು ಮನವಿ ಮಾಡ್ತಾ, ಈ ಸ್ವಾತಂತ್ರ್ಯ ಸಂದರ್ಭದಲ್ಲಿ ನಾನು ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ, ಕೆಲವು ಕಾರ್ಯಕ್ರಮಗಳನ್ನು ಈಗ ನಗರಗಳಿಗೆ ಬಯಪ್ಪ ಅಧ್ಯಕ್ಷರು ಕೂಡ ಇಲ್ಲೇ ಇದ್ದಾರೆ. ನಾವು ಅಪ್ರೂವಲ್ ಆಗಿಲ್ಲ, ಅದಕ್ಕೆ ಹೇಳಲಿಲ್ಲ. ಆ ನಗರಗಳಿಗೆ ಮಿನಿಮಮ್ ವಿಜಯಪುರ ಮತ್ತು ದೇವನಹಳ್ಳಿಗೆ 25 ಕೋಟಿ ಮತ್ತು ವಿಜಯಪುರಕ್ಕೆ 25 ಕೋಟಿಯನ್ನು ಬಯಪ್ಪಯಿಂದ ಕೊಡಬೇಕಂತ ನಾವು ನಿರ್ಣಯ ಮಾಡ್ಕೊಂಡಿದ್ದೀವಿ. 28ನೇ ತಾರೀಕು ಮೀಟಿಂಗಲ್ಲಿ ಅದನ್ನು ಜಾರಿ ಮಾಡ್ತೀವಿ. ಜೊತೆಗೆ ಸುರೇಶ್ ಅವರು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾರೆ, ಅವರಿಂದ ಕೂಡ ಹಣವನ್ನು ತಂದು ಮಿನಿಮಮ್ 50 ಕೋಟಿ ರೂಪಾಯಿಗಳು ದೇವನಹಳ್ಳಿ, 50 ಕೋಟಿ ರೂಪಾಯಿಗಳು ನಾವು ವಿಜಯಪುರಕ್ಕೆ ಮಂಜೂರು ಮಾಡಿ ಶಾಶ್ವತವಾಗಿ UGD ರೂಪದಲ್ಲಿ ಅದನ್ನು ಪರ್ಮನೆಂಟ್ ಆಗಂಥ ಕಾಂಕ್ರೀಟ್ ರಸ್ತೆಗಳು ಡ್ರೈನೇಜನ್ನು ಮಾಡೋದನ್ನು ನಿರ್ಣಯ ಮಾಡಿಕೊಂಡಿದ್ವಿ. ವಿಜಯಪುರದಲ್ಲಿ ಕೂಡ ಚಿಕ್ಕನಹಳ್ಳಿ ಕೆರೆಯಿಂದ ಹಿಡಿದು ವೆಂಕಟಾಪುರ ಇಲ್ಲಿವರೆಗೂ ಕೂಡ ಸುಮಾರು 3-4 ಕಿಲೋಮೀಟರ್ ಬರ್ಬೋದು. ಈಗಾಗಲೇ ಕೆಲಸ ಪ್ರಗತಿಯಲ್ಲಿದೆ. ಛತ್ರಪತಿ ರಸ್ತೆಯನ್ನು ಮಾಡಿ ಕಾಂಕ್ರೀಟ್ ರೋಡನ್ನು ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ. ಚಿಕ್ಕನಹಳ್ಳಿ ಕೆರೆ ಚಿಕ್ಕಬಳ್ಳಾಪುರದಿಂದ ಬರ್ತದೆ, ಆ ಕಡೆ ಶಿಡ್ಲಘಟ್ಟ ವೆಂಕಟಾಪುರದವರೆಗೂ ಕೂಡ 4 ಲೈನನ್ನು ಮಾಡಬೇಕು ಅಂತೇಳಿ ಟ್ರಾಫಿಕ್ ಜಾಸ್ತಿ ಇದೆ ಅಂತ ಅದಕ್ಕೆ ದುಡ್ಡು ಕೂಡ ಮಂಜೂರು ಮಾಡಿದ್ದೀವಿ. ಕೆಲಸ ಪ್ರಗತಿಯಲ್ಲಿ ಅದನ್ನು ನಿಮಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಇನ್ನು ಭಾಳ ಮುಖ್ಯವಾದಂಥದ್ದು STR ಯೋಜನೆ ಅಡಿಯಲ್ಲಿ ದೇವನಹಳ್ಳಿಯಿಂದ ವಿಜಯಪುರ, H ಕ್ರಾಸ್, ಕೋಲಾರ ಮತ್ತು ವೇಮಗಲ್ನಿಂದ ನರಸಾಪುರ ಕಡೆ ಹೋಗುವಂಥ 6
ಲೈನ್ನ ರಸ್ತೆಯನ್ನು ಕೂಡ ಮಂಜೂರಾಗಿದೆ. ಕ್ಯಾಬಿನೆಟ್ ಅಪ್ರೂವಲ್ಗೆ ಬರ್ತಾ ಇದೆ. ಈ ತಿಂಗಳಲ್ಲಿ ಕ್ಯಾಬಿನೆಟ್ ಅಪ್ರೂವಲ್ ಆದಮೇಲೆ ಆ ಕೆಲಸವನ್ನು ಕೂಡ ಶುರುವಾಗ್ತದೆ ಅನ್ನೋ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾನು ಮಾತು ಕೊಟ್ಟಿದ್ದೆ, ವಿಜಯಪುರ ರಸ್ತೆಯಲ್ಲಿರುವ ಯೂತ್ ಸರ್ವಿಸ್ ಸ್ಟೇಡಿಯಂಗೆ ನಾನು ನಮ್ಮ MLA ನಿಧಿಯಿಂದ 1 ಕೋಟಿ ರೂಪಾಯಿಯನ್ನು ಕೊಟ್ಟು ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಹೇಳ್ತೇನೆ. ಅದೇ ರೀತಿ ಇಲ್ಲಿ ಕನಿಷ್ಠ ಶೌಚಾಲಯ ಮತ್ತು ಶೆಲ್ಟರ್ ಇರಬೇಕಾಗ್ತದೆ, ಕಾಂಪೌಂಡ್ ಇರಬೇಕಾಗ್ತದೆ. ಇದಕ್ಕೆ 50 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಇದನ್ನು ಕೂಡ ಇಂತಹ ಕಾರ್ಯಕ್ರಮಗಳು ಬಂದಾಗ ಅನುಕೂಲವಾಗಿರಲಿ ಅಂತ ಅದಕ್ಕೆ ಕೂಡ ಶಾಸಕರ ನಿಧಿಯಿಂದ ಕೊಡುವಂಥ ತೀರ್ಮಾನ ನಾವು ತೆಗೆದುಕೊಂಡಿದ್ದೇವೆ. ವಿಶೇಷವಾಗಿ ಜಿಲ್ಲಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು, ರಕ್ಷಣಾಧಿಕಾರಿಗಳು ಸಂಪೂರ್ಣವಾಗಿ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದರ ಮುಖಾಂತರ ಸಮಗ್ರ ಅಭಿವೃದ್ಧಿಗೆ ನಮ್ಮ ಜೊತೆಗೆ ಇವತ್ತು ನಾರಾಯಣ ಸ್ವಾಮಿಯವರು, ಅವರು ಅತ್ಯಂತ ಹಿರಿಯ ನಾಯಕರು ಈ ಭಾಗದಲ್ಲಿ, ಅವರ ಮಾರ್ಗದರ್ಶನ ಮತ್ತು ಲೋಕಸಭಾ ಸದಸ್ಯ ಡಾಕ್ಟರ್ ಸುಧಾಕರ್ ಅವರು ಹಾಗೂ ಶಾಸಕರ ಜೊತೆಯಲ್ಲಿ ಸೇರಿ ಈ ಸಮಗ್ರ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾನು ಕಂಕಣಬದ್ಧವಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಎಲ್ಲ ಕೆಲಸಗಳು ಮಾಡೋಕ್ಕೆ ಶಕ್ತಿ ಕೊಡುವಂಥ ಜನರಿಗೆ, ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ವಂದಿಸಿ ಸ್ವಾತಂತ್ರ್ಯದ ಮಹಾತ್ಮ ಗಾಂಧೀಜಿಯವರ ಒಂದು ಸಿದ್ಧಾಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ. ಈ ಸ್ವಾತಂತ್ರ್ಯ ಹೋರಾಟ, ಬಲಿದಾನ, ತ್ಯಾಗ, ಜೈಲು ವಾಸದ ಫಲ ಇವತ್ತು ನಾವೆಲ್ಲ ಇಲ್ಲಿ ನಿಂತಿದ್ದೀವಿ. ಇದನ್ನು ಮಹಾತ್ಮ ಗಾಂಧೀಜಿಯವರು ಹೇಳಿದಂಗೆ ಕಡೆಯ ವ್ಯಕ್ತಿ ಯಾವುದೇ ಧರ್ಮ ಆಗಲಿ, ಯಾವುದೇ ವರ್ಗ ಆಗಲಿ, ಯಾವುದೇ ಜಾತಿ ಆಗಲಿ, ಅವರೆಲ್ಲರೂ ಕೂಡ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಸಮಾನತೆಯನ್ನು ಕಂಡಾಗ ಇದು ರಾಮರಾಜ್ಯ ಆಗ್ತದೆ ಅಂತ ಹೇಳಿದರೆ, ಅದಕ್ಕೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಡ್ರಾಫ್ಟ್ಸ್ ಕಮಿಟಿ ಚೇರ್ಮನ್ ಮಾಡಿ ಜಗತ್ತಿನಲ್ಲಿ ಅತ್ಯುತ್ತಮವಾದಂಥ ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ರಕ್ಷಣೆ ಮಾಡೋ ಕೆಲಸ ನಾವೆಲ್ಲರೂ ಮಾಡೋಣ ಅಂಥೇಳಿ ಈ ಸಂಭ್ರಮದಲ್ಲಿ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಿಲ್ಲಾ ಆಡಳಿತಕ್ಕೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಗೌರವಾನ್ವಿತ KH ಮುನಿಯಪ್ಪ ಸಾಹೇಬ್ರವರು ಸಚಿವರು ಧ್ವಜಾರೋಹಣ ಕಾರ್ಯಕ್ರಮ ಮಾಡುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಹಾಗೆ ಮುಂದೆ ಇನ್ನು ಏನೇನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಡೀ ರಾಜ್ಯದಲ್ಲೇ ಮಾದರಿ ಜಿಲ್ಲೆಯಾಗಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮುಖಾಂತರ ಗ್ರಾಮಾಂತರ ಜಿಲ್ಲೆಯ ಕಟ್ಟಕಡೆಯ ವ್ಯಕ್ತಿಗೂ ಸಹ ಪ್ರಜೆಗೂ ಸಹ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು ಆಗಬೇಕು ಎಂಬತಕ್ಕಂಥ ಇಚ್ಛೆಯೊಂದಿಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡುವ ಮುಖಾಂತರ ಈ ಒಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶ ನೀಡಿದಂಥ ಸಚಿವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈಗ ಪಥ ನಿರ್ಗಮನಕ್ಕೆ ಚಾಲನೆ ಕೊಡಬೇಕಂತ ನಾನು ವಿನಂತಿ ಮಾಡ್ತಿದ್ದೇನೆ. ಅದಾದಮೇಲೆ ಗೌರವ ಸಂಪೂರ್ಣ ಕಾರ್ಯಕ್ರಮ ಇರುತ್ತೆ. ಕವಾಯತು ಮುಕ್ತಾಯಗೊಳಿಸಿದೆ. ಕವಾಯತು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಆತ್ಮೀಯ ಬಂಧುಗಳ ಪೆರೇಡ್ ಕಮಾಂಡ್ ಆಗಿರ್ತಕ್ಕಂಥ ಉತ್ತಮವಾಗಿ ಶಿಸ್ತುಬದ್ಧವಾಗಿ ಮೂಡಿ ಬಂದಿದೆ. ನಿರ್ಗಮನಕ್ಕೆ ಆದೇಶ ನೀಡಿ ಎಂಬತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ನೀನು ಕೆಲವೇ ಕ್ಷಣಗಳಲ್ಲಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಂತಹ 29 ತುಕಡಿಗಳ ನಿರ್ಗಮನದ ಪಥ ನೋಡಿ ಆನಂದಿಸಿ ಅಭಿನಂದಿಸಿ ನೀಡುವ ಮುಖಾಂತರ ಮತ್ತು ಸುಮಾರು 1 ಗಂಟೆಗಳ ಕಾಲ ಈ ಒಂದು ಗೌರವಾನ್ವಿತ ಸಚಿವರ ಸಂದೇಶವನ್ನ ಬಹಳಷ್ಟು ಲಯಬದ್ಧವಾಗಿ ಆಲಿಸಿದಂತಹ ಎಲ್ಲ ತುಕಡಿಗಳಿಗೆ ಮತ್ತು ಅಷ್ಟೇ ಸೊಗಸಾಗಿ ಕನ್ನಡದಲ್ಲಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರಿಗೆ ಮತ್ತು ವಿವಿಧ ತಂಡದ ನಾಯಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಆಡಳಿತದ ವತಿಯಿಂದ ವಿಶೇಷವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಮತ್ತೊಮ್ಮೆ ವಿಶೇಷವಾಗಿ ಅಭಿನಂದನೆ ಮಾನ್ಯ ಸಚಿವರಿಂದ ಹಾಗೂ ಮಾನ್ಯ ಸಂಸತ್ ಸದಸ್ಯರು ನಿಮ್ಮ ಬಗ್ಗೆ ಹೆಚ್ಚಿನ ಹೆಗ್ಗಳಿಕೆಯ ಶ್ಲಾಘನೀಯ ನುಡಿದ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ನಿಮಗೆ ಮತ್ತೊಮ್ಮೆ ನಾನು ಎಲ್ಲ ತುಕಡಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಹಾಗೆ ಮಹೇಶ್ ಸರ್ ಅವರು ನಮಗೆ 5 ದಿನಗಳ ಕಾಲ ನಮ್ಮ ಮಕ್ಕಳ ತಪ್ಪುಗಳನ್ನು ತಿದ್ದುವ ಮುಖಾಂತರ ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಅಭಿನಂದಿಸುತ್ತಾರೆ. ಮತ್ತೆ ನೂತನವಾಗಿ ನಮಗೆ ಈ ಒಂದು ಪೆರೇಡ್ ಪರಿವೀಕ್ಷಣೆಗೆ ವಾಹನವನ್ನ ವ್ಯವಸ್ಥೆ ಮಾಡಿ ನಮ್ಮ SP ಸಾಹೇಬರು ನಾನು ಧನ್ಯವಾದ ಸಲ್ಲಿಸುತ್ತಾ ಈಗ ಏನು ನಮ್ಮ ರಾಷ್ಟ್ರಗೀತೆಯನ್ನ ವಾದ್ಯ ವೃಂದದಲ್ಲಿ ನುಡಿಸಿದಂತಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ DR ವಿಭಾಗದ ವ್ಯಾಪ್ತ ತಂಡದ ಶ್ರೀಯುತ ಕಿಶೋರ್ ಕುಮಾರ್ ಅವರು ಇದೀಗ ತಾನೇ ಗೌರವ ವಂದನೆ ಸಲ್ಲಿಸಬೇಕಾಗಿದೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಶಸ್ತ್ರ ಪಡೆ ವಾದ್ಯದ ತಂಡ ರಾಷ್ಟ್ರಗೀತೆಯನ್ನ, ದೇಶಭಕ್ತಿ ಗೀತೆಯನ್ನ ಅವರ
ವಾದ್ಯ ಬಳಸಿದರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ MVM ಶಾಲೆಯ ತಂಡ. ಜಿಲ್ಲಾ ಪೊಲೀಸ್ ಬ್ಯಾಂಡ್ ತಂಡದ ನಾಯಕ ಆಗಿರ್ತಕ್ಕಂಥ ಕಿಶೋರ್ ಕುಮಾರ್ ಅವರಿಗೆ ಅಭಿನಂದನೆಗಳು. ಈಗ ಇದು ಹಿಂಬಾಲಿಸಿ ಬರ್ತಾ ಇರ್ತಕ್ಕಂಥ ತಂಡ MVM ಕನ್ನಮಂಗಲ ಶಾಲೆಯ ವಿದ್ಯಾಸಂಸ್ಥೆಯ ತಂಡ. ಅಭಿಜಿತ್ ಮತ್ತು ಅವರ ತಂಡದವರು ಇದೀಗ ತಾನೇ ಗೌರವ ವಂದನೆ ಸಲ್ಲಿಸ್ತಾ ಇದ್ದಾರೆ. ಸಚಿವರಿಗೆ ಗೌರವ ವಂದನೆ ಸಲ್ಲಿಸಿ ಬರ್ತಾ ಇರ್ತಕ್ಕಂಥ ತಂಡ MVM ಶಾಲೆಯ ವಾದ್ಯ ವೃಂದದ ತಂಡದ ನಾಯಕ ಅಭಿಜಿತ್. ಇದನ್ನು ಹಿಂಬಾಲಿಸಿ ಅಂತಿಮವಾಗಿ ಬರ್ತಾ ಇರ್ತಕ್ಕಂಥ ತಂಡ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲೆಯ ತಂಡ ನಾಯಕಿ ಪ್ರಿಯದರ್ಶಿನಿ. MVMನವರು ಧನ್ಯವಾದಗಳು. MVM ಶಾಲೆಯ ವಾದ್ಯ ತಂಡಕ್ಕೆ ಈಗ ಅಂತಿಮವಾಗಿ ಗೌರವ ವಂದನೆ ಸಲ್ಲಿಸಲು ಬರ್ತಾ ಇರ್ತಕ್ಕಂಥ ತಂಡ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲಾ ಹಿರಿಯ ಪ್ರಾಥಮಿಕ ಶಾಲೆಯ ತಂಡದ ನಾಯಕಿ ಪ್ರಿಯದರ್ಶಿನಿಯವರು ತಮ್ಮ ತಂಡವನ್ನು ಮುನ್ನಡೆಸಿದ ಮೇಜರ್ ಸ್ಟಿಕ್ಕರ್ ಹಿಡಿದ ಮುಖಾಂತರ ವಿವಿಧ ಭಂಗಿಗಳಲ್ಲಿ ಉತ್ತಮವಾಗಿ ವಾದ್ಯ ನುಡಿದ ಮುಖಾಂತರ ಗೌರವ ಸಚಿವರಿಗೆ ಗೌರವ ವಂದನೆಯನ್ನ ಗೌರವ ರಕ್ಷೆಯನ್ನು ನೀಡಿ ಈಗ ಮುಂದೆ ಸಾಗ್ತಾ ಇದ್ದ ತಂಡ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಪಾಠಶಾಲೆಯ ತಂಡದ ನಾಯಕಿ ಪ್ರಿಯದರ್ಶಿನಿ. ತಂಡಗಳಿಗೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾದ್ಯಗಳ ತಂಡ ಹಾಗೂ MVM ಶಾಲೆ ತಂಡ MPP ಶಾಲೆ ತಂಡಕ್ಕೆ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ, ನಿಜವಾಗ್ಲೂ ವೇದಿಕೆಯಲ್ಲಿ ಏನು ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ದೇಹ, ನಮ್ಮ ಮೆದುಳು ನಿಷ್ಕ್ರಿಯಗೊಂಡಾಗ ಆ ಮಣ್ಣಲ್ಲಿ ಮಣ್ಣಾಗಿರುವಂತಹ ದೇಹ ನಮ್ಮದು. ಅಂತಹ ಸಂದರ್ಭದಲ್ಲಿ ಈ ಕುಟುಂಬದವರು ವಿವಿಧ ಅಂಗಾಂಗಗಳನ್ನ ಬೇರೆಯವರಿಗೆ ದಾನ ಮಾಡುವ ಮುಖಾಂತರ ಜೀವದಾನ ಕೊಟ್ಟಂತಹ ಕುಟುಂಬದ ಸದಸ್ಯರಿಗೆ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರದ ಕಲ್ಯಾಣ ಇಲಾಖೆ ವತಿಯಿಂದ ನೀಡ್ತಾ ಇದ್ದೇವೆ, ಸರ್ಟಿಫಿಕೇಟ್ ನೀಡ್ತಾ ಇದ್ದೇವೆ. ಅರ್ಹರಾಗಿರ್ತಕ್ಕಂಥವ್ರು ದಯವಿಟ್ಟು ವೇದಿಕೆ ಬಲಭಾಗಕ್ಕೆ ಬರಬೇಕು. ಹಣ ನಿಮಗೆ ಅಕೌಂಟಿಗೆ ಜಮಾ ಆಗುತ್ತೆ. ಈ ಒಂದು ಪ್ರತಿಭಾ ಪುರಸ್ಕಾರದ ಪ್ರಶಸ್ತಿ ಪತ್ರವನ್ನು ಪಡೆಯಬೇಕಾದ ವಿನಂತಿ ಮಾಡ್ತಾ ಇದ್ದೇನೆ. SSLCಯಲ್ಲಿ SP ಸಾಹೇಬ್ರವರಿಗೆ, ADC ಸಾಹೇಬ್ರವರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಜಿಲ್ಲಾ ಕೌಶಲ್ಯ ಮಿಷನ್ ವತಿಯಿಂದ ಜಿಲ್ಲಾ ಮಟ್ಟದ ಸಮಾಜ ಅಧ್ಯಕ್ಷ ಅಂತ ರವಿಕುಮಾರ್ ಅವರು ಹಾಗೆ ನಮ್ಮ ಶಾಂತಕುಮಾರ್ ಸಾಹೇಬ್ರು ಎಲ್ಲರೂ ಸಹ ಕೈ ಜೋಡಿಸ್ಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಪುರಸಭೆಯ ಸದಸ್ಯರು ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಸರ್. ಮಹಾತ್ಮ ಗಾಂಧಿ ಮಾಡ್ತಾ ಇರ್ತಕ್ಕಂಥ ಫಲಾನುಭವಿಗಳಿಗೆ ಧನ್ಯವಾದಗಳು. ಇದನ್ನ ಅವರಿಗೆ ನೀಡ್ತಾ ಇರ್ತಕ್ಕಂಥ ಮಾನ್ಯ ಸಚಿವರು ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಲ್ಲಿ ಮನವಿ, ಮುಂದಿನ ತಿಂಗಳು 13ನೇ ತಾರೀಕು ಉದ್ಯೋಗ ಮೇಳ ಇದೆ. ಡಿಗ್ರಿ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮೈದಾನದಲ್ಲಿ ಎಲ್ಲ ನಿರುದ್ಯೋಗಿ ಯುವಕರು ಯುವತಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸುಮಾರು 50 ಕಂಪನಿಗಳು ಅಂದು ಆ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ನಿರುದ್ಯೋಗ ಯುವಕರು ನಿಮ್ಮ ಮೂಲ ದಾಖಲಾತಿಗಳೊಂದಿಗೆ ಮತ್ತು ಅದರ ಪ್ರತಿ ಜೆರಾಕ್ಸ್ ದಾಖಲಾತಿ
ये गंगा है, इसका कंकर कंकर हमारे लिए हम जिएंगे तो इसके लिए, हम मरेंगे तो इस भारत के लिए। जय हिंद।
Vande
ಜೋರಾಗಿ ಚಪ್ಪಟ್ಟೆ ಮುಖಾಂತರ ಈ ಮಕ್ಕಳಿಗೆ ಅಭಿನಂದಿಸೋಣ. ಸ್ಟಲ್ಲಿ ಆಂಗ್ಲ ಶಾಲೆ ಮಕ್ಕಳು ನಮ್ಮ ಭಾರತದ आज की शाम का अब देखो क्या करता है ये बंदा हिंदुस्तान का, जो किसी के भी आगे झुका नहीं। हाँ मैं हूँ उस देश का, बैठ के ले नजारा इस ट्रैवल और बेस का। सीधा चलूं या चलूं ढाई ढाई चाल, मैं खेल मेरा होगा ये देख रही रेस का। झुकाऊंगा तुझे मिट्टी कर दूंगा या फिर मिट्टी में मिल जाऊंगा, जो भी कहा मैं वो करके दिखाऊंगा। इंडिया से हूँ खाली हाथ नहीं जाऊंगा, मैं जब के बगैर झाड़ दूंगा तो मैं उखाड़ दूंगा। जहाँ से तू आया है ना वहीं तुझे गाड़ दूंगा। तेरी जमीन पे आज तुझे ही पछाड़ दूंगा, झंडा इंडिया का मिट्टी गाड़ दूंगा। मेरा नंबर मुझसे पूछ रहा कब अपना धर्म निभाओगे। मैंने वचन दिया भारत माँ को, वचन दिया भारत माँ को, तेरा शीश नहीं झुकने दूंगा। मिट्टी की मैं देश नहीं मिटने दूंगा।
हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। अब तो हमें आगे बढ़ते हैं रहना, अब तो हमें साथी है बस इतना ही कहना। अब तो हमें आगे बढ़ते हैं रहना, अब तो हमें साथी है बस इतना ही कहना। अब जो भी हो सोना बन के पत्थर है पिघलाना, अब जो भी हो बादल बन के पर्वत पर है छाना। कदमों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। निकले हैं मैदान में हम चाहते भी पर लेकर, अब देखो दम लेंगे हम जाते अपनी मंजिल पर। खेलना इतनी तो हमने हिम्मत है, मोड़े कलाई मौत की इतनी तो हमें ताकत है। हम सरहदों के वास्ते लोहे की दीवार है, हम दुश्मनों के वास्ते होशियार है तैयार है। अब जो भी हो शोला बनके पत्थर है पिघलाना, अब जो भी हो बादल बनके पर्वत पर है छाना। कंधों से मिलते हैं कंधे कदमों से कदम मिलते हैं, हम चलते हैं जब ऐसे तो दिल दुश्मन के हिलते हैं। ಜೋರಾಗಿ ಚಪ್ಪಾಳೆ ತಿರುಪುಕಾರ ಇರುವಾಗ ಅವರು ನೆನಪಿನ ಕಾಣಿಕೆಯನ್ನು ಹಾಕುವಂತ ಸಚಿವರಿಂದ ಪಡಿತಾ ಇದ್ದಾರೆ. ಧನ್ಯವಾದಗಳು. ಪ್ರೇರಣೆ ಕಟ್ಟಡಾಗಿದ್ದ ಶ್ರೀಯುತ ಶಿವಕುಮಾರ್ ಅವರು ಬಂದು ಪಡೆದಿದೆ ಅಂತ ನಾವು ಹೇಳ್ತಾ ಬರ್ತಾ ಇದ್ದೇನೆ. ಹಾಗೆ ಶ್ರೀಯುತ ಭೈರೇಶ್ ಅವರು ಸಹಾಯಕ ಪ್ರೇರಣೆ ಕಟ್ಟಡ ಬಂದು ನೆನಪಿನ ಕಾಣಿಕೆಯನ್ನು ಪಡಿಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಡಿಆರ್ ವಿಭಾಗದ ರಾಘವೇಂದ್ರ ಪಾಟೀಲ್ ಸರ್ ರಾಘವೇಂದ್ರ ಪಾಟೀಲ್ ಅವರು ಬಂದು ನೆನಪಿನ ಕಾಣಿಕೆಯನ್ನು ಪಡಿಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ SP ಸಾಹೇಬರು, ಮಾನ್ಯ ಸಚಿವರು ಹಾಗೂ ಮಾನ್ಯ ಶ್ರೀ ಜಗನ್ನಾಥ್ ಅವರು, ಹಾಗೆ ಶಾಂತಕುಮಾರ್ ಅವರು, ಹಾಗೆ ಶ್ರೀಯುತ ನಳಂದ ಕಾಲೇಜಿನ ಲೋಕೇಶ್ ಅವರು ಹಾಗೂ ಮೂರ್ತಿ ಸರ್ ಎಲ್ಲರೂ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಆನೇಕಲ್ ವಿಭಾಗದ ದುಂಡಪ್ಪ ಬಾರ್ಕಿ ಅಂತಾರೆ, ದುಂಡಾಪುರ ವಿಭಾಗದ ಸುನೀಲ್ जैसा कोई नहीं है, 80 नहीं 100 दिन दुनिया घुमा है, नहीं कहीं तेरे जैसा कोई